exercise number 4.5 first question, find the adjoint of the matrices. Number 1 1 2 3 4 ಅಂತ ಇದೆ. ನಂಬರ್ 2 ಎರಡು ಇದಾವೆ ಕ್ವಶನ್ಗಳು, ಒಂದು 2x2 ಮ್ಯಾಟ್ರಿಕ್ಸ್ ಇದೆ, ಇನ್ನೊಂದು 3x3 ಮ್ಯಾಟ್ರಿಕ್ಸ್ ಇದೆ. ಇದನ್ನು ಸಾಲ್ವ್ ಮಾಡದಂತೆ, ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಸೊಲ್ಯೂಷನ್ ಅಂತ ಬರೋಣ. ಫಸ್ಟ್ ಏನು ಮಾಡಬೇಕಪ್ಪ, ಫಸ್ಟ್ ಅಡ್ಜಾಯಿಂಟ್ಗಳು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಾವು ಕೋಫ್ಯಾಕ್ಟರ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು. ಹೌದಾ, ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡುತ್ತೆ. ಕೋಫ್ಯಾಕ್ಟರ್ಸ್ ಯಾವ ಥರ ಬರ್ತೀಯ ಕೋಫ್ಯಾಕ್ಟರ್ಸ್? ಕ್ಯಾಪಿಟಲ್ A11 is equal to -1 to the power M11. ದಿಸ್ ಇಸ್ ಈಕ್ವಲ್ ಟು -1 to the power ಏನಾಗ್ತದಪ್ಪ, 1 + 1 ಆಗ್ತದೆ. ಓಕೆ, ಇಲ್ಲಿ ಈವನ್ ನಂಬರ್ದ ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು. M11 ಅಂತಂದರೆ 4 ಅಂತ ಬರ್ತದೆ, 4 ಬರೆಯೋಣಂತೆ. ನೆಕ್ಸ್ಟ್ A12 is equal to -1 to the power 1 + 2 into M12. ದಿಸ್ ಇಸ್ ಈಕ್ವಲ್ ಟು ಆಡ್ ನಂಬರ್ ಮೈನಸ್ ಆಯಿತು. ನೆಕ್ಸ್ಟ್ M12 ಅಂತಂದರೆ ಇದರ ಅಪೋಸಿಟ್ 3 ಅದ, 3 ಅಂತ ಬರೆಯೋಣ. ನೆಕ್ಸ್ಟ್ A21 is equal to -1 to the power 2 + 1 M21. ದಿಸ್ ಇಸ್ ಈಕ್ವಲ್ ಟು ಇದು ಆಡ್ ನಂಬರ್ ಐತಿ, ಮೈನಸ್ ಅಂತ ಬರೋಣ. 21 ಏನದಪ್ಪ, 3 ಅದ. ಓಕೆ, ಇದ್ರ ಅಪೋಸಿಟ್ 2 ಅಂತ ಬರ್ತದೆ. ನೆಕ್ಸ್ಟ್ A22 is equal to -1 to the power 2 + 2 M22 ಅಂತ ಬರೋಣ. ದಿಸ್ ಇಸ್ ಈಕ್ವಲ್ ಟು ಈವನ್ ನಂಬರ್. ನೆಕ್ಸ್ಟ್ M22 ಅಂತಂದರೆ ಇದು ಅಪೋಸಿಟ್ 1 ಅದ. ಓಕೆ, 1 ಅಂತ ಬರೋಣಂತೆ. ಏನು ಸಿಕ್ತು ನಮಗೆ? ಕೋಫ್ಯಾಕ್ಟರ್ಸ್ಗಳು ಸಿಕ್ಕು. ಈಗ ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಬರೆಯೋಣಂತೆ. ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. A11 ಇಲ್ಲಿ ಬರೋಣ, A12 ಇಲ್ಲಿ ಬರ್ತಿದ್ವಲ್ಲ, ಈಗ ತಳ ಬರಬೇಕು. A11 A12 A21 A22. A11 ಎಷ್ಟು ಬಂದೈತಿ? 4 - 3. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ, -2 1 ಅಂತ ಬರ್ದ್ವಿ. 4 - 3 -2 1. ಇವೆರಡು ಉಲ್ಟಾ ಆದವಾ? ಓಕೆ, ಉಲ್ಟಾ ಇಂಟರ್ಚೇಂಜ್ ಆದವು. ಆಮೇಲೆ ಇವೆರಡದು ಸಿಂಬಲ್ ಚೇಂಜ್ ಆಯಿತಾ? ಎರಡದು ಸಿಂಬಲ್ ಚೇಂಜ್ ಆಯಿತು. ಡೈರೆಕ್ಟಾಗಿ ಬರಿಬೋದು, ಆದರೂ ನಾನು ನಿಮಗೆ ಅಂದರೆ ಬಿಡಿಸಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಸ್ಟೆಪ್ಸ್ಗಳನ್ನು. ಓಕೆ, ಅಡ್ಜಾಯಿಂಟ್ ಆಫ್ ಎ ಸಿಕ್ತು ನಮ್ಗೆ. ಅವ್ರೇನು ಕೇಳಿದ್ರೆ ಫೈಂಡ್ ದ ಅಡ್ಜಾಯಿಂಟ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ಒನ್ ಇದ್ರದ್ದು ನೋಡೋಣಂತೆ. ಅಡ್ಜಾಯಿಂಟ್ ಆಫ್ ಸೊಲ್ಯೂಷನ್ ಇದನ್ನು ಬರೋಣ. ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು, ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡೋ ಮೊದಲು ಕೋಫ್ಯಾಕ್ಟರ್ಸ್ ಅಂತ ಬರೆದು A11 is equal to -1 to the power 1 + 1 into M11. ದಿಸ್ ಇಸ್ ಈಕ್ವಲ್ ಟು ಇದು ಈವನ್ ನಂಬರ್ ಐತಿ. M11 ಅಂತಂದ್ರೆ ಇದು ಫಸ್ಟ್ ರೋ ಬಿಡು, ಫಸ್ಟ್ ಕಾಲಮ್ ಬಿಡು, ಉಳಿದಿದ್ದೇನು ಇತ್ತು? 3 1s 3 3 - 5. ಇದು 3 - ಏನಪ್ಪ, 0 ಬಂತು. 5 0s 0. 3 - 0 is 3 ಅಂತ ಬಂತು. ಓಕೆ, ನೆಕ್ಸ್ಟ್ A12 is equal to -1 to the power 1 + 2 into M12. ದಿಸ್ ಇಸ್ ಈಕ್ವಲ್ ಟು ಇದು ಆಡ್ ಆಗ್ತದ, ಮೈನಸ್ ಅಂತ ಬರೋಣ. M12. ಓಕೆ, ಇದು ಕಾಲಮ್ ಬಿಡ್ರಿ, ಇದನ್ನು ರೋ ಬಿಡ್ರಿ. ನೆಕ್ಸ್ಟ್ 2 1s 2 ಅಂತ ಬರ್ತಿದ್ದೀನಿ, ಮತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 5 2s 10 ಅಂತ ಆಗ್ತದೆ. ಓಕೆ, ಇನ್ನು ನೋಡ್ರಿ ಇಲ್ಲಿ M12 ಅದ. 12 ಅಂತಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇದು. ಓಕೆ, ಅವಾಗ ಕಂಪ್ಲೀಟ್ 2 1s 2 ಬರಿತೀಯಾ, ಆಮೇಲೆ ಮೈನಸ್ ಇಂಟು ಮೈನಸ್ 2 5s 10 ಅಂತ ಬರೆದ್ವಿ. ದಿಸ್ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ, ಇದು -12 ಆಗ್ತದೆ. A13 is equal to -1 to the power 1 + 3 into M13. ದಿಸ್ ಇಸ್ ಈಕ್ವಲ್ ಟು ಇದು ಈವನ್ ನಂಬರ್ ಅದ, ಮೈನಸ್ ಇದು ಪ್ಲಸ್ ಆಗ್ತದೆ. M13 ಅಂತಂದರೆ ಇವೆರಡು ಮಲ್ಟಿ 2 0s 0 0s ಆಯಿತಾ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 3s 6 ಅಂತ ಬಂತು. ಆನ್ಸರ್ ವಿಲ್ ಬಿ 6 ಆಗ್ತದೆ. ನೆಕ್ಸ್ಟ್ A21 is equal to -1 to the power 2 + 1 into M21. ದಿಸ್ ಇಸ್ ಈಕ್ವಲ್ ಟು ನೋಡ್ರಪ್ಪ, ಇಲ್ಲಿ ಆಡ್ ನಂಬರ್ ಐತಿ, ಅದಕ್ಕೆ ಮೈನಸ್ ಅಂತ ಬರೋಣ. ಬ್ರ್ಯಾಕೆಟ್ ಒಳಗಡೆ M21 ಅಂತಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ -1 into 1 -1 + 0 ಆಗ್ತದೆ. ಹಾಗಾಗಿ 0 ಬರೋಂಗಿಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಯಿತು. A22 is equal to -1 to the power 2 + 2 into M22. ದಿಸ್ ಇಸ್ ಈಕ್ವಲ್ ಟು ಇದು ಈವನ್ ಆಗ್ತದೆ 1. M22 ಅಂತಂದ್ರೆ ಈ ಕಂಪ್ಲೀಟ್ ಕಾಲಮ್ ಬಿಡ್ರಿ, ರೋ ಬಿಡ್ರಿ. 1 1s 1 ಅಂತ ಬರಿತೀನಿ, ಮೈನಸ್ ಆಫ್ ಮೈನಸ್ ಪ್ಲಸ್ 2 2s 4. ಆನ್ಸರ್ ಎಷ್ಟು ಬಂತಪ್ಪ, 5 ಬಂತು. M22. ನೆಕ್ಸ್ಟ್ A23 is equal to -1 to the power 2 + 3 M23. ದಿಸ್ ಇಸ್ ಈಕ್ವಲ್ ಟು ಆಡ್ ನಂಬರ್ ಮೈನಸ್ ಇನ್ ಬ್ರಾಕೆಟ್ M23 ಅಂತಂದರೆ ಇದು ಅಂದರೆ ಯಾವ್ಯಾವ ಮಲ್ಟಿಪ್ಲೈ ಮಾಡ್ತೀವಿ? 1 0s 0 ಮೈನಸ್ ಇಂಟು ಮೈನಸ್ ಪ್ಲಸ್ ಮತ್ತು ಮೈನಸ್ ಆಗ್ತದೆ. 2 1s 2 ಅಂತ ನೀನು ಬರೀತೀಯ. ಓಕೆ, A
2 3 ಇದನ್ನು 1 ಇಂಟು 0 0 ಮೈನಸ್ ಇಂಟು ಮೈನಸ್ ಪ್ಲಸ್ ಮತ್ತೊಮ್ಮೆ ಮೈನಸ್, ಯಾಕಂತಂದ್ರೆ ಮೈನಸ್ ಬರ್ತದಲ್ಲ ಮತ್ತು ಮಿಡ್ಲ್, ಹಾಗಾಗಿ ದಿಸ್ ಈಸ್ ಈಕ್ವಲ್ ಟು ಎಷ್ಟು ಬಂತಪ್ಪ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಅಂತ ಬಂತು. ನೆಕ್ಸ್ಟ್ A31 ಈಸ್ ಈಕ್ವಲ್ ಟು ಮೈನಸ್ 1 ಟು ದಿ ಪವರ್ 3 ಪ್ಲಸ್ 1 ಇಂಟು M31. ಇದು ಈವನ್ ನಂಬರ್ ಪ್ಲಸ್ ಆಗ್ತದೆ. 31 ಅಂತಂದರೆ ಇವೆರಡು ಮಲ್ಟಿಪ್ಲೈ ಮಾಡಿರಿ -5 ಆಗ್ತದೆ. ನೆಕ್ಸ್ಟ್ ಇದು ಮೈನಸ್ ಅಂತ ಹಾಕು, 2 3s 6 ಮೈನಸ್ 11. ನೆಕ್ಸ್ಟ್ A32 ಈಸ್ ಈಕ್ವಲ್ ಟು ಮೈನಸ್ 1 ಟು ದಿ ಪವರ್ 3 ಪ್ಲಸ್ 2 ಇಂಟು M32. ದಿಸ್ ಈಸ್ ಈಕ್ವಲ್ ಟು ಆಡ್ ನಂಬರ್ ಅಂತಂದ್ರೆ ಮೈನಸ್ ಇನ್ ಬ್ರಾಕೆಟ್ 3 2 ಇದಾಗ್ತದೆ ನೋಡ್ರಿ. ಕಂಪ್ಲೀಟ್ ಇದನ್ನು ಬಿಡ್ರಿ. 1 5s 5 ಮೈನಸ್ 2 2s 4 ಎಷ್ಟು ಬಂತಪ್ಪ 5 ಒಳಗೆ 4 ಹೋದ್ರೆ 1 ಆಯಿತು, ಮೈನಸ್ ಅದ -1 ಅಂತ ಬರೋಣ. ನೆಕ್ಸ್ಟ್ A33 ಈಸ್ ಈಕ್ವಲ್ ಟು ಮೈನಸ್ 1 ಟು ದಿ ಪವರ್ 3 ಪ್ಲಸ್ 3 ಇಂಟು M33. ದಿಸ್ ಈಸ್ ಈಕ್ವಲ್ ಟು ಈವನ್ ನಂಬರ್ ಪಾಸಿಟಿವ್. M33 ಅಂತಂದರೆ 1 3s 3 ಅಂತ ಆಗ್ತದೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 2s 2 ಅಂತ ಆಗ್ತದೆ. ಆನ್ಸರ್ ವಿಲ್ ಬಿ 5 ಅಂತ ಬರ್ತದೆ, 5. ಓಕೆ, ಇದನ್ನು ನಾವು ಮಾಡಬೇಕು ಈಗ ಅಡ್ಜಾಯಿಂಟಲ್ಲಿ ಬರ್ಕೋಬೇಕಲ್ಲ. ಅಡ್ಜಾಯಿಂಟ್ ಆಫ್ ADJ ಆಫ್ A ಈಸ್ ಈಕ್ವಲ್ ಟು A11 A12 A13 ಹಿಂಗೆ ಬರ್ಕೊತ ಹೋಗಬೇಕು. ಓಕೆ, A11 ಏನು ಬಂದೈತಿ 3 ಬಂದೈತಿ, A12 -12 ಬಂದೈತಿ, ಆಮೇಲೆ 6, ನೆಕ್ಸ್ಟ್ 1 5 2 ಅಂತ ಬಂದೈತಿ, -11 -1 5 ಅಂತ ಬರ್ತದೆ ಆನ್ಸರ್. ದಿಸ್ ಈಸ್ ದಿ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಸೆಕೆಂಡ್ ಬಿಟ್, ಫಸ್ಟ್ ಮೇನ್. ಸೆಕೆಂಡ್ ಕ್ವಶನ್, ವೆರಿಫೈ ದ್ಯಾಟ್ A into adjoint of A is equal to adjoint of A into A is equal to determinant of A into I. ಥಿಯರಮ್ ನಂಬರ್ 2 ಏನದಲ್ಲ ಅದನ್ನು ನಾವು ಏನು ಮಾಡ್ಬೇಕಂತ ಇಲ್ಲಿ ವೆರಿಫೈ ಮಾಡಿ ನೋಡಬೇಕಂತೆ. ಕ್ವಶನ್ ಕೊಟ್ಟಿದ್ದಾರೆ 2 x 2 ಮ್ಯಾಟ್ರಿಕ್ಸ್ 2 3 -4 -6 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ adjoint of A. ಫಾರ್ ದ್ಯಾಟ್ ವಿ ನೀಡ್ ಟು ಫೈಂಡ್ ಔಟ್ A11 A12. ಓಕೆ, A11 is equal to -1 to the power 1 plus 1. ಡೈರೆಕ್ಟ್ನು ಬರಿಬೋದಾ ನಾವು? ಇದು ಏನದ, ಇದು 2 x 2 ಮ್ಯಾಟ್ರಿಕ್ಸ್ ಅದ. ಇವೆರಡನ್ನ ಉಲ್ಟಾ ಚೇಂಜ್ ಮಾಡಿ ಇವೆರಡದ ಸಿಂಬಲ್ ಚೇಂಜ್ ಮಾಡಿಬಿಟ್ರೆ ಮುಗಿದೈತೆ, ಅಡ್ಜೆಂಟ್ ಸಿಕ್ಬಿಡ್ತದೆ ಡೈರೆಕ್ಟಾಗಿ. ಆದರೂ ನಾವು ಬರಿತಾ ಇದ್ವಿ M11 ದಿಸ್ ಈಸ್ ಈಕ್ವಲ್ ಟು ಪಾಸಿಟಿವ್ ಆಯಿತು. M11 ಅಂತಂದ್ರೆ -6 ಬರ್ತದೆ, -6. ನೆಕ್ಸ್ಟ್ A12 ಈಸ್ ಈಕ್ವಲ್ ಟು -1 ಟು ದಿ ಪವರ್ 1 ಪ್ಲಸ್ 2 ಇನ್ ಬ್ರಾಕೆಟ್ M12. ದಿಸ್ ಈಸ್ ಈಕ್ವಲ್ ಟು ಆಡ್ ನಂಬರ್ ಮೈನಸ್ M12 12 -4 minus of -4. ದಿಸ್ ಈಸ್ ಈಕ್ವಲ್ ಟು +4. ನೆಕ್ಸ್ಟ್ A21 ಈಸ್ ಈಕ್ವಲ್ ಟು -1 ಟು ದಿ ಪವರ್ 2 ಪ್ಲಸ್ 1 ಇಂಟು M21. ದಿಸ್ ಈಸ್ ಈಕ್ವಲ್ ಟು ಆಡ್ ನಂಬರ್ ಮೈನಸ್ M21 21 ಅಂತ ಇದ್ರ ಅಪೋಸಿಟ್ -3. ನೆಕ್ಸ್ಟ್ A22 ಈಸ್ ಈಕ್ವಲ್ ಟು -1 ಟು ದಿ ಪವರ್ 2 ಪ್ಲಸ್ 2 M22. ಕರೆಕ್ಟ್, M22 ಈಸ್ ಈಕ್ವಲ್ ಟು ಇದು ಏನಪ್ಪ 4 ಅದ, 4 ಅಂತ ಮೈನಸ್ ಇದು ಪ್ಲಸ್ ಆಯಿತು. M22 ಅಂದರೆ ಇದು ಇದ್ರ ಅಪೋಸಿಟ್ ಯಾವುದು 2 ಅದ, 2 ಆ್ಯಸ್ ಇಟ್ ಈಸ್ ಬರೋಣಂತೆ. ನೆಕ್ಸ್ಟ್ ಏನು ಮಾಡ್ತೀವಿ ನೀನು ಅಡ್ಜಾಯಿಂಟ್ ಆಫ್ A ಅಂತ ಬರೀತೀವಿ. ಅಡ್ಜಾಯಿಂಟ್ ಆಫ್ A ಈಸ್ ಈಕ್ವಲ್ ಟು ಬರ್ಕೊಳ್ರಿ A11 A12 -6 ಆಮೇಲೆ 4 ಅಂತ ಬರ್ತದೆ, -3 2 ಅಂತ ಬರ್ತದೆ. ನೆಕ್ಸ್ಟ್ ಏನು ಮಾಡ್ಬೇಕು ನೀನು ವೆರಿಫೈ ಮಾಡಬೇಕಾ? ಫಾರ್ ದ ವೆರಿಫಿಕೇಷನ್ ADJ ಆಫ್ A ಇಂಟು A ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡೋಣ. ಅಡ್ಜಾಯಿಂಟ್ ಬರ್ಕೊಂಡು ಫಸ್ಟ್ -6 -3 4 2 ಇಂಟು ಅಡ್ಜಾಯಿಂಟ್ ಇದು A ಏನು ಕೊಟ್ಟಿದ್ದಾರಪ್ಪ 2 3 -4 -6 ಅಂತ ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಮಾಡೋಣಂತೆ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. -6 ಇಂಟು 2 -12 ನೆಕ್ಸ್ಟ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 4 ಏನಪ್ಪ ಇದು 3 4s 12 ಪ್ಲಸ್ 12 ಅಂತ ನಾವು ಬರೆಯೋಣಂತೆ. ಏನು ಬರೆದ್ರಿ -12 ಮೈನಸ್ ಇಂಟು ಮೈನಸ್ +12 ಆಯಿತು. ನೆಕ್ಸ್ಟ್ ಇಲ್ಲೇನು ಬರ್ತೀಯಾ -18 ಬರೆದ್ರೆ ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ +18 ಅಂತ ಬರೆದ್ವಿ. ನೆಕ್ಸ್ಟ್ ಇದೇನಾಗ್ತಪ್ಪ 4 2s 8 ನೆಕ್ಸ್ಟ್ -8 ಅಂತ ಬಂತು. ನೆಕ್ಸ್ಟ್ 4 3s 12 ನೆಕ್ಸ್ಟ್ 2 -12 ಅಂತ ಬಂತು. ಓಕೆ, ದಿಸ್ ಈಸ್ ಈಕ್ವಲ್ ಟು ಏನು ಬರ್ತೀಯಪ್ಪ ಇದು ದಿಸ್ ಈಸ್ ಈಕ್ವಲ್ ಟು ಇನ್ ಬ್ರಾಕೆಟ್ 0 0 0 0 ಅಂತ ಬಂತು. ಓಕೆ,
ಅಡ್ಜಾಯಿಂಟ್ ಆಫ್ ಡಿಟರ್ಮಿನೆಂಟ್ ಆಫ್ ಎ ಒಂದು ಫೈಂಡ್ ಔಟ್ ಮಾಡಬೇಕಲ್ಲ. ಫಸ್ಟ್ ನಾವು ಡಿಟರ್ಮಿನೆಂಟ್ ಆಫ್ ಎನೇ ಫೈಂಡ್ ಔಟ್ ಮಾಡಬೇಕಾಗಿತ್ತು. ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಇವೆರಡು ಮಲ್ಟಿಪ್ಲೈ ಮಾಡಿರಿ ಎಷ್ಟಾಗುತ್ತಾ 2 6 12 -12 ಆಮೇಲೆ ಮೈನಸ್ 3 4 -12 ಮೈನಸ್ ಆಫ್ ಮೈನಸ್ ಪ್ಲಸ್ 12 ಆಗ್ತದೆ ಈಕ್ವಲ್ ಟು 0. ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂತು ಈಕ್ವಲ್ ಟು 0 ಬಂದೈತಿ. ಈಕ್ವಲ್ ಟು 0 ಅಂತಂದರೆ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಅವ್ರೇನು ಇನ್ವರ್ಸ್ ಕೇಳಿಲ್ಲ, ಅವ್ರೇನು ಕೇಳಿದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಅವ್ರು. ದಿಸ್ ಈಸ್ ನಥಿಂಗ್ ಬಟ್ ವಾಟ್, ದಿಸ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಬೇಕಾದ್ರೆ ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೋಣ. ದಿಸ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂದಪ್ಪ 0 ಇಂಟು 1 0 0 1. ದಿಸ್ ಈಸ್ ಈಕ್ವಲ್ ಟು 0 0 0 0. ಏನಿದು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ, ಇಕ್ವೇಷನ್ ನಂಬರ್ 2 ಕರೆಕ್ಟಾ. ಇಕ್ವೇಷನ್ ನಂಬರ್ 1 ಏನದಪ್ಪ ಅಡ್ಜಾಯಿಂಟ್ ಆಫ್ ಎ ಇಂಟು ಎ ಅಂತದ, ಅಥವಾ ಎ ಇಂಟು ಅಡ್ಜಾಯಿಂಟ್ ಆಫ್ ಎ, ಎರಡು ಒಂದೇ. ಅರ್ಥ ಆಯ್ತಾ. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗ್ತದೆ ನಮಗೆ 0 0 0 0 ಸಿಗ್ತದೆ. ದಟ್ ಮೀನ್ಸ್ ಫ್ರಮ್ ಇಕ್ವೇಷನ್ ನಂಬರ್ 1 and 2 from equation hence verified ಇದೆ. verify a into adjoint of a is equal to adjoint of a into a is equal to ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಅಂತ ಕೊಟ್ಟಿದ್ದಾರೆ. ಮೊದಲೇನು ಮಾಡೋಣ, ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡೋಣ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಅಥವಾ ಡೆಲ್ಟಾ ಇಸ್ ಈಕ್ವಲ್ ಟು ಏನು ಸಿಗ್ತು ನೋಡ್ರಿ 1 ಇನ್ ಬ್ರಾಕೆಟ್, ಇದನ್ನು ಪ್ಲಸ್ ತಗೋಬೇಕು ಮೈನಸ್ ತಗೋಬೇಕು ಪ್ಲಸ್ ತಗೋಬೇಕು. ಓಕೆ 1 ಇನ್ ಬ್ರಾಕೆಟ್ 0 ಮೈನಸ್ 0 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇನ್ ಬ್ರಾಕೆಟ್ 3 3s are 9 minus of minus plus 2 1s are 2. Next last one ಏನಪ್ಪ plus 2 in bracket 3 zeros are 0 minus 0. This is equal to determinant of a is equal to ಇದು 0 ಆಯಿತು, next plus 11 ಆಯಿತು plus 0. This is determinant of a is equal to ಎಷ್ಟು ಬಂತಪ್ಪ 11 ಬಂತು, which is not equal to 0. Hence it is having inverse. But they are not asking inverse. We have to verify a into adjoint of a. To find adjoint of a, to find adjoint of a, adj of a ಏನು ಬರೀತಪ್ಪ ಕೋಫ್ಯಾಕ್ಟರ್ಸ್ ಬರೋಣ ಅಂತ ಮೊದಲು. ಕೋಫ್ಯಾಕ್ಟರ್ಸ್ ಆರ್ a11 is equal to minus 1 to the power 1 plus 1 into m11. This is equal to plus ಆಯಿತು m11 ಅಂತಂದರೆ ಇದನ್ನು ಮುಚ್ಚಿರಿ, ಇವೆರಡು ಮಲ್ಟಿಪ್ಲೈ ಮಾಡಿರಿ 0 ಆಗ್ತದೆ, ಇವೆರಡು ಮಲ್ಟಿಪ್ಲೈ ಮಾಡಿರಿ 0 ಆಗ್ತದೆ, 0 ಅಂತ ಬರೋಣ. ನೆಕ್ಸ್ಟ್ a12 is equal to minus 1 to the power 1 plus 2 into m12. This is equal to ಇದು ಆಡ್ ನಂಬರ್ ಐತಿ ಮೈನಸ್ ಇನ್ ಬ್ರಾಕೆಟ್ m12, ಇದು 3 3s are 9 ಕರೆಕ್ಟ್, 3 3s are 9 ಮೈನಸ್ ಇಂಟು ಮೈನಸ್ ಫಸ್ಟ್ 2. ಓಕೆ ಯಾಕೆ ಇವೆರಡು ಮಲ್ಟಿಪ್ಲೈ ಮಾಡೋಕ್ಕೂ ಮಿಡ್ಲ್ ಮೈನಸ್ ಇರ್ತದೆ, ಆಲ್ರೆಡಿ ಇಲ್ಲೊಂದು ಮೈನಸ್ ಐತಿ, ಮೈನಸ್ ಇಂಟು ಮೈನಸ್ ಪ್ಲಸ್ 2. ಓಕೆ ಮೈನಸ್ 11 ಬಂತು. ನೆಕ್ಸ್ಟ್ a13 is equal to minus 1 to the power 1 plus 3 into m13. This is equal to ಇದು ಈವನ್ ನಂಬರ್ದ ಪ್ಲಸ್ ಆಯಿತು, ಆಮೇಲೆ m13 ಅಂತಂದರೆ ಇವೆರಡು ಮಲ್ಟಿಪ್ಲೈ ಮಾಡಿರಿ 0 ಆಗ್ತದೆ, 0 ಆಗ್ತದೆ. ಓಕೆ ನೆಕ್ಸ್ಟ್ a21 is equal to minus 1 to the power 2 plus 1 into m21. This is equal to ಇದು ಆಡ್ ನಂಬರ್ ಮೈನಸ್ ಬರಿತೀನಿ 21 ಅಂತಂದರೆ ಇವೆರಡು ಮಲ್ಟಿಪ್ಲೈ ಮಾಡಿರಿ ಮೈನಸ್ ಆಫ್ ಮೈನಸ್ 3 ಕರೆಕ್ಟ್. ಇದು ಮಲ್ಟಿಪ್ಲೈ ಮಾಡೋಕು ಇದು ಮಲ್ಟಿಪ್ಲೈ ಮಾಡೋಕು 0 ಆಗ್ತದೆ, ಮೈನಸ್ 0 ಆಗ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಬಂತು. ನೆಕ್ಸ್ಟ್ a22 is equal to minus 1 to the power 2 plus 2 into m22. ಈವನ್ ನಂಬರ್ ಪ್ಲಸ್ ಆಯಿತು, m22 ಅಂತಂದರೆ ದಿಸ್ ಇಂಟು ದಿಸ್ 3 1s are 3. ನೆಕ್ಸ್ಟ್ ಮೈನಸ್ 2 1s are 2. ಎಷ್ಟು ಬಂತಪ್ಪ ಆನ್ಸರ್ 1 ಬಂತು. ನೆಕ್ಸ್ಟ್ a23 is equal to minus 1 to the power 2 plus 3 into m23. This is equal to odd number minus bracket m23. ಇವೆರಡು ಮಲ್ಟಿಪ್ಲೈ ಮಾಡಿರಿ 0 ಆಗ್ತದೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗ್ತದೆ, ಆನ್ಸರ್ ವಿಲ್ ಬಿ ಮೈನಸ್ 1 ಅಂತ ಬರ್ತದೆ. ನೆಕ್ಸ್ಟ್ a31 is equal to minus 1 to the power 3 plus 1 into m31. This is equal to ಈವನ್ ನಂಬರ್ m31 ಅಂತಂದರೆ ಇದು ಇವೆರಡು ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 1s are 2 ಅಂತ ಬಂತು. ನೆಕ್ಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿರಿ ಮೈನಸ್ 0 ಅಂತ ಬರ್ತು, ಆನ್ಸರ್ ಬಂತಪ್ಪ ಇದು 2ನೇ ಬಂತು. ಇಲ್ಲ ಬರೀತಿರ್ಬೋದು ಮೈನಸ್ 0 is equal to 2. ನೆಕ್ಸ್ಟ್ a32 is equal to minus 1 to the power 3 plus 2 into m32. This is equal to ಆಡ್ ನಂಬರ್ ಮೈನಸ್ ಬಂತು. ನೆಕ್ಸ್ಟ್ ಇವೆರಡು ಕ್ಯಾನ್ಸಲ್ ಆಯಿತು, ಮೈನಸ್ 2 ಅಂತ ಬರೀತೀಯಾ
-2 ಯಾಕೆ ಬ್ರಾಕೆಟ್ ಇಲ್ಲಿ ಯಾಕೆ ಮೈನಸ್ ಹಾಕಿದೆ ನಾನು ಆಡ್ ನಂಬರ್ ಇದಕ್ಕೆ ಮೈನಸ್ ಹಾಕಿದೆ. ನೆಕ್ಸ್ಟ್ ಇವೆರಡು ಮೈನಸ್ ಆಯಿತು. ನೆಕ್ಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತಪ್ಪ -6 ಅಂತ ಆಗ್ತದೆ. -8 + 8 ಬಂತ ಆನ್ಸರ್. ನೆಕ್ಸ್ಟ್ A33 is equal to -1 to the power 3 + 3 into M33 this is equal to ಈವನ್ ನಂಬರ್ ಅಂತ ಬರ್ತದೆ. ನೆಕ್ಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿ 0 ಆಗ್ತದೆ. 0 minus into minus plus 3 this is equal to 3 will be the answer. Next adjoint of A ಬರೋಣಂತ. ADJ of A is equal to adjoint of A ಏನೇನು ಬಂದ ನೋಡ್ರಿ. 0 - 11 0 0 - 11 0. ನೆಕ್ಸ್ಟ್ 3 1 - 1 3 1 - 1. ನೆಕ್ಸ್ಟ್ 2 8 3 ಇದು adjoint of A ಬಂತು. ನೆಕ್ಸ್ಟ್ ಏನು ಮಾಡ್ತೀರಪ್ಪ, ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಏನೇ ಮಲ್ಟಿಪ್ಲೈ ಮಾಡ್ತೀರಿ, A ಇಂಟು ಅಡ್ಜಾಯಿಂಟ್ ಆಫ್ A ಇಸ್ ಈಕ್ವಲ್ ಟು ಓಕೆ A ಬರ್ಕೊಳ್ರಿ ಮೊದಲು 1 - 1 2 3 0 - 2 1 0 3 ಇಂಟು 0 - 11 0 3 1 - 1 2 8 3 ಅಂತ ನಾವು ಬರಿಬಹುದು. ಮಲ್ಟಿಪ್ಲಿಕೇಶನ್ ಮಾಡೋಣ. ದಿಸ್ ಇಸ್ ಈಕ್ವಲ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್ 1 0s 0 ಮೈನಸ್ ಇಂಟು ಮೈನಸ್ ಪ್ಲಸ್ 1 11s 11 ಪ್ಲಸ್ ಎಷ್ಟಪ್ಪ 2 0s 0. ಫಸ್ಟ್ ರೋ ಫಸ್ಟ್ ಕಾಲಮ್ ಮುಗೀತು. ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 3s 3 ಮೈನಸ್ 1 ಮೈನಸ್ 2. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ 1 2s 2 ಮೈನಸ್ 8 ಪ್ಲಸ್ 6 ಓಕೆ. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 3 0s 0 ಪ್ಲಸ್ 0 ಪ್ಲಸ್ 0 ಓಕೆ. ಪ್ಲಸ್ 0 ಮೈನಸ್ 0 ಎಲ್ಲ ಒಂದೇ ತಗೋ ಮತ್ತೆ -0 -0. ನೆಕ್ಸ್ಟ್ ಫಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 3 3s 9 ಪ್ಲಸ್ 0 ಪ್ಲಸ್ 2. ನೆಕ್ಸ್ಟ್ 3 2s 6 ಪ್ಲಸ್ 0 ಮೈನಸ್ 6. ನೆಕ್ಸ್ಟ್ 1 0s 0 0 minus 11s minus 0 next plus 0. Next first row the third row second column 3 1s 3 plus 0 minus 3. Next 1 2s 2 plus 0 plus 3 3s 9. This is equal to in bracket ಏನು ಬರೀತಪ್ಪ ಇದು 11 0 0 0 11 0 0 0 11 ಅಂತ ಬರ್ತದೆ. ಆ್ಯಡ್ ಮಾಡಿದ್ರೆ ಇಷ್ಟು ಬಂತು ಓಕೆ. ಇಲ್ಲಿ ಏನನ್ನು ನಾವು ಈ ಒಂದು ಮ್ಯಾಟ್ರಿಕ್ಸಿಂದ ಕಾಮನ್ ತೆಗಿಬೋದು. ಮ್ಯಾಟ್ರಿಕ್ಸ್ನಿಂದ ಇದು ಡಿಟರ್ಮಿನೆಂಟ್ ಅಲ್ಲ, ಮ್ಯಾಟ್ರಿಕ್ಸ್ನಿಂದ ಏನು ಕಾಮನ್ ತೆಗಿಬೋದಪ್ಪ. ದಿಸ್ ಇಸ್ ಈಕ್ವಲ್ ಟು 11 ಇನ್ ಬ್ರಾಕೆಟ್ 1 0 0 0 1 0 0 ಇಲ್ಲಾಂತ ಒಂದು ಕೆಲಸ ಮಾಡೋಣ ಅಂತ ಇದಿಷ್ಟೇ ಬರೋದು ಇಕ್ವೇಷನ್ ನಂಬರ್ 1 ಅಂತ ಬರ್ಕೋತೀನಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಏನದಲ್ಲಿ ಡಿಟರ್ಮಿನೆಂಟ್ ಆಫ್ A ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅದ ಓಕೆ. ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ರಿ. ನಾವು ಡಿಟರ್ಮಿನೆಂಟ್ ಆಫ್ A ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂದದ 11 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನು 1 0 0 0 1 0 0 0 1 ಮಲ್ಟಿಪ್ಲೈ ಮಾಡಿರಿ. ದಿಸ್ ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದ್ರೆ 11 0 0 0 11 0 0 0 11 ಓಕೆ. ಇಕ್ವೇಷನ್ ನಂಬರ್ 2 ಫ್ರಮ್ ಇಕ್ವೇಷನ್ ನಂಬರ್ 1 ಆ್ಯಂಡ್ 2 ಹೆನ್ಸ್ ವೆರಿಫೈಡ್ ಅಂತ ನಾವು ಬರಿಬಹುದು ಓಕೆ. ದಿಸ್ ಈಸ್ ದಿ ಸೆಕೆಂಡ್ ಮೇನ್ ಫೋರ್ತ್ ಕ್ವಶನ್ ಅಥವಾ ಸೆಕೆಂಡ್ ಮೇನ್ ಒಳಗೆ ಸೆಕೆಂಡ್ ಕ್ವಶನ್ ಓಕೆ. ನೆಕ್ಸ್ಟ್ ನೋಡೋಣ ಥರ್ಡ್ ಮೇನ್ ಕ್ವಶನ್. ಕ್ವಶನ್ ನಂಬರ್ 5 ಫೈಂಡ್ ದ ಇನ್ವರ್ಸ್ ಆಫ್ ಗಿವನ್ ಮ್ಯಾಟ್ರಿಕ್ಸ್ ಇಫ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ ಅವರು ಓಕೆ. ವೆನ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎನಿ ಗಿವನ್ ಮ್ಯಾಟ್ರಿಕ್ಸ್ ಈಸ್ ನಾನ್ ಝೀರೋ ದಟ್ ಈಸ್ ದ ಮ್ಯಾಟ್ರಿಕ್ಸ್ ಈಸ್ ನಾನ್ ಸಿಂಗ್ಯುಲರ್ ದೆನ್ ವಿ ಕ್ಯಾನ್ ಸೇ ದ್ಯಾಟ್ ದೆರ್ ಈಸ್ A inverse exist, inverse of the given matrix exist okay. ಯಾವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಇರ್ತದೋ ಆವಾಗ ಇದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆದ ಅಂತ ಬರೆದು ಮುಂದೆ ಲೆಕ್ಕ ಮಾಡ್ಕೊತ ಹೋಗಬೇಕು, ಸಮ್ ಮಾಡ್ಕೊತ ಹೋಗಬೇಕು ಓಕೆ. ಒಂದು ವೇಳೆ ಡಿಟರ್ಮಿನೆಂಟ್ ವ್ಯಾಲ್ಯೂನೇ 0 ಬಂತು ಅಂತಂದರೆ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರಿಬೇಕು. ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ನಾವು ಬರಿಬೇಕಾಗ್ತದೆ ಓಕೆ. ನೋಡೋಣ ಫಸ್ಟ್ ಏನು ಮಾಡೋಣ, ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡುತ್ತೆ. ಡಿಟರ್ಮಿನೆಂಟ್ ಆಫ್ A ಇಸ್ ಈಕ್ವಲ್ ಟು 2 3s 6 ಮೈನಸ್ ಆಫ್ 2 4s minus 8 okay. ಡಿಟರ್ಮಿನೆಂಟ್ ಆಫ್ A ಇಸ್ ಈಕ್ವಲ್ ಟು 6 ಮೈನಸ್ ಇಂಟು ಮೈನಸ್ ಪ್ಲಸ್ 8 14 ಅಂತ ಬಂತು ಓಕೆ. ವಿಚ್ ಈಸ್ A is
ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0, ಸೊ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಬರಿತೀನಿ ನಾನು. ಇನ್ವರ್ಸ್ ಎಕ್ಸಿಸ್ಟ್. ಇನ್ವರ್ಸ್ ಎಕ್ಸಿಸ್ಟ್ ಅಂತಂದರೆ ಏನು ಮಾಡ್ಬೇಕು ನಾವು? ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತ ನಿಮ್ಗೆ, 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ದಿಸ್ ಇಸ್ ದಿ ಫಾರ್ಮುಲಾ. ಈ ಫಾರ್ಮುಲಾಕ್ಕೆ ವ್ಯಾಲ್ಯೂ ಹಾಕ್ಕೊತ ಹೋಗಬೇಕು. ಹಾಗಾಗಿ ಈಗೇನು ಮಾಡ್ಬೇಕು ನಾವು? ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ ಮೊದಲು ಏನು ಮಾಡ್ತೀಯಾ? ಕೋ ಫ್ಯಾಕ್ಟರ್ಸ್ ಬರಿತೀಯ. A11 ಕೋಫ್ಯಾಕ್ಟರ್ಸ್ A11 is equal to -1 to the power 1 plus 1. Next M11, this is equal to even number. M11 ಅಂತಂದ್ರೆ 3 ಅಂತ ಬಂತು. ನೆಕ್ಸ್ಟ್ A12 is equal to -1 to the power 1 plus 2 M12 minus M12 ಅಂತಂದರೆ ಅಪೋಸಿಟ್ 4 ದ -4 ಅಂತ ಆಯಿತು. ನೆಕ್ಸ್ಟ್ A21 is equal to -1 to the power 2 plus 1 M21 minus M21 ಅಂತಂದ್ರೆ ಅಪೋಸಿಟ್ ಏನದು -2, ಅದು ಮೈನಸ್ ಇಂಟು ಮೈನಸ್ ಪ್ಲಸ್ 2 ಅಂತ ಬಂತು. ನೆಕ್ಸ್ಟ್ A22 is equal to -1 to the power 2 plus 2 ಇಂಟು M22 ಈವನ್ ನಂಬರ್. ನೆಕ್ಸ್ಟ್ ಅಪೋಸಿಟ್ ಏನದ 2 ಅದ, 2 ಅಪೋಸಿಟ್ 2 ಅದ. ಆನ್ಸರ್ ಏನು ಬಂತಪ್ಪ? ದೇರ್ಫೋರ್ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ A11 ಎಷ್ಟದ? 3 ಅದ, -4 ಅದ, 2 ಅದ, 2 ಅದ. ಕರೆಕ್ಟಾ? ಏನಾಯಿತು? ಇಂಟರ್ಚೇಂಜ್ ಆಯಿತು, ಇವೆರಡು ಆಗಿದ್ದಾವೆ. ನೆಕ್ಸ್ಟ್ ಇವೆರಡು ಸಿಂಬಲ್ ಚೇಂಜ್ ಆಯಿತು, ಆಗಿದ್ದಾವೆ. ಓಕೆ, ದೆನ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ, ಅಥವಾ ಡೈರೆಕ್ಟ್ ಬರ್ಬಿಡೋಣ. ಯಾಕಂದ್ರೆ ಫಾರ್ಮುಲಾ ಆಲ್ರೆಡಿ ಬರ್ದಿ ನಾವು, ಇಲ್ಲಿ ಫಾರ್ಮುಲಾ ಬರ್ದೀವಲ್ಲ. ಓಕೆ, ಇದನ್ನು ಬೇಕಾದ್ರೆ ಈಕ್ವೇಷನ್ 1 ಅಂತ ತೊಗೊಂಡು ಫ್ರಾಮ್ 1 ಅಂತ ಬರಿಬೇಕಾದ್ರೆ ನಡೀತದೆ. ಡೈರೆಕ್ಟಾಗಿ ಇಲ್ಲೇ ಫಾರ್ಮುಲಾ ಇಲ್ಲಿ ಬರೆದು ನಡೀತದೆ ಅಂತಂದ್ರೆ 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಷ್ಟು 14 ಅದ. 1/14 ಇನ್ ಬ್ರಾಕೆಟ್ 3 - 4 2 2 ಅಂತ ನಾವು ಬರಿಬೋದು. 3 - 4 2 2. ವಾಟ್ ಇಸ್ ದಿಸ್? ಇನ್ವರ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ಚೆಕ್ ಮಾಡೋಣ ಆನ್ಸರು. Three 2 - 4 2. Correct it. ಓಕೆ, 6th ಕ್ವಶನ್ -1 5 -3 2 ಅಂತ ಇದೆ. ಇಲ್ಲಿ ಕೂಡ ನಾವು ಡಿಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡೋಣಂತೆ. ಏನು ಬರ್ತದೆ ನೋಡೋಣ ಡಿಟರ್ಮಿನೆಂಟು. -2 1s 2, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 15. ಎಷ್ಟು ಬಂತಪ್ಪ ಆನ್ಸರ್? 13 ಬಂತು. ಡಿಟರ್ಮಿನೆಂಟ್ ಆಫ್ 13 ವಿಚ್ ಇಸ್ ನಾಟ್ ಈಕ್ವಲ್ ಟು 0, ಸೊ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಬರೀಬಹುದು ನಾವು. ನೆಕ್ಸ್ಟ್ ಇದು ಫಾರ್ಮುಲಾ ಬರೀರಿ, ಇಲ್ಲ ಡೈರೆಕ್ಟಾಗಿ ಅಲ್ಲೇ ಫಾರ್ಮುಲಾ ಬರೆದ್ರು ನಡೀತದೆ ಅಂತಂದರೆ ಇಲ್ಲ. ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ ಕೋಫ್ಯಾಕ್ಟರ್ಸ್ಗಳು ಚೇಂಜ್ ಹಾಕೊಂತ ಹೋಗ್ತವೆ ನೋಡಿರಿ. ಮೊದಲೇನು ಬರಿತೀಯ? -1 to M11 ಅಂತಂದ್ರೆ 2 ಅಂತ ಬರಿತೀನಿ. ನೆಕ್ಸ್ಟ್ A1 + 2 M12 ಅಂತಂದ್ರೆ -3 ಮೈನಸ್ ಆಫ್ -3 ಇಸ್ ಈಕ್ವಲ್ ಟು +3. ನೆಕ್ಸ್ಟ್ ಇದು 21 ಅಂತಂದ್ರೆ ಮೈನಸ್ ಆಫ್ 21 ಅಂತಂದ್ರೆ 5 -5 ಡೈರೆಕ್ಟಾಗಿ ಬರೆದ್ಬಿಡ್ತೀನಿ ನೋಡಿರಿ. ನೆಕ್ಸ್ಟ್ ಇದು ಈವನ್ ನಂಬರ್ ಐತಿ. M22 ಅಂತಂದ್ರೆ -1 ಅಂತ ಬಂತು. ಈಗ ಅಡ್ಜಾಯಿಂಟ್ ಆಫ್ ಎ ಬರಿತೀಯ. ಅಡ್ಜಾಯಿಂಟ್ ಆಫ್ ಎ ಏನೇನು ಬಂತಪ್ಪ? 2 3 -5 -1 ಇವೆರಡು ಇಂಟರ್ಚೇಂಜ್ ಆದವು, ಎರಡು ಸಿಂಬಲ್ ಚೇಂಜ್ ಆದವು. ನೆಕ್ಸ್ಟ್ ಇಲ್ಲಿ 1/13. ನೆಕ್ಸ್ಟ್ ಏನು ಬರ್ತೀವಿ ಇಲ್ಲಿ? 3 -1 -5 ಆ್ಯಂಡ್ 2 ಅಂತ ಬರೀತೀಯ. ದಿಸ್ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಕ್ವಶನ್ ನಂಬರ್ 6 ಮುಗೀತು. 7th ಕ್ವಶನ್ ನೋಡೋಣ. ಕ್ವಶನ್ 1 2 3 0 2 4 0 0 5 ಅಂತ ಇದೆ. ಫಸ್ಟ್ ಇದನ್ನು ಎ ಅಂತ ತಗೋತೀನಿ. ಮೊದಲು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಂಥ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಓಕೆ 1 ಇನ್ ಬ್ರಾಕೆಟ್ 2 5s 10 -0 -2 ಇನ್ ಬ್ರಾಕೆಟ್ 0 -0 ಪ್ಲಸ್ 3 ಇನ್ ಬ್ರಾಕೆಟ್ 0 -0. ಓಕೆ, ಆನ್ಸರ್ ಏನು ಬಂತಪ್ಪ? ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 10 1s 10 ಅಂತ ಬಂತು. ಉಳಿದು ಎರಡು 0 ಆಗ್ತವೆ. ಇಲ್ಲಿ ಚೆಕ್ ಮಾಡಿರಿ. ಫಸ್ಟ್ ಏನು ಮಾಡಿದೆ ನೀನು? ಇದನ್ನು ಇವೆರಡು 4 ಮಲ್ಟಿಪ್ಲೈ ಮಾಡಿದ್ವಿ. ಆಮೇಲೆ ಇವೆರಡು 0 0 ಇದ್ದಿದ್ದಕ್ಕೆ ಹೋಯಿತು, ಇಲ್ಲಿ 0 0 ಹೋಗ್ತದೆ. ಓಕೆ, ನೋ ಪ್ರಾಬ್ಲಮ್. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 10 ಬಂತು. ದೇರ್ಫೋರ್
ಡಿಟರ್ಮಿನೆಂಟ್ ಆಫ್ ಎ ಡಸ್ ನಾಟ್ ಈಕ್ವಲ್ ಟು 0, ಸೊ ಇನ್ವರ್ಸ್ ಎಕ್ಸಿಸ್ಟ್ ಅಂತ ನೀನು ಬರಿತೀಯ. ನೆಕ್ಸ್ಟ್ ಇನ್ವರ್ಸ್ ಆದ ಬಳಿಕ ಏನು ಮಾಡಬೇಕು, ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ, ಟು ಫೈಂಡ್ ಅಡ್ಜಾಯಿಂಟ್ ಆಫ್ ಎ, adjoint of a, cofactors minus 1 to the power ಅಲ್ಲ ಫಸ್ಟ್ ಏನು ಬರ್ತೀಯ a11 ಅಂತ ಬರೋಣ. a11 is equal to minus 1 to the power 1 plus 1 m11. next a12 is equal to minus 1 to the power 1 plus 2 m12. next a13 is equal to minus 1 to the power 1 plus 3 into m13 equal to ಫಸ್ಟ್ ನೋಡೋಣ, ಮೈನಸ್ ಇದ್ದಕ್ಕೆ ಇದು ಪ್ಲಸ್ ಆಯಿತು, ಇವನ್ ಇದ್ದಕ್ಕೆ ಪ್ಲಸ್ ಆಯಿತು. m11 ಅಂತಂದರೆ ಇದನ್ನು ಬಿಡ್ರಿ, 2 5 10 ಅಂತ ಬಂತು, 10 ಬರಿತೀನಿ. ನೆಕ್ಸ್ಟ್ ಸೆಕೆಂಡ್ 1 2 ಅಂದಾಗ ಇವೆರಡು ಮಲ್ಟಿಪ್ಲೈ ಮಾಡಿ 0 ಬರ್ತದೆ ಬಿಡು. ನೆಕ್ಸ್ಟ್ 1 3 ಅಂತಂದಾಗ ಏನಾಯ್ತಪ್ಪ, 1 3 ಅಂತಂದಾಗ ಇವೆರಡು ಮಲ್ಟಿಪ್ಲೈ ಮಾಡಿ 0 ಬರ್ತದೆ. ನೆಕ್ಸ್ಟ್ a21 is equal to minus 1 to the power 2 plus 1 into m21. this is equal to m22 ಬರ್ಬಿಡ್ತು ನನಗೆ, minus 1 to the power 2 plus 2 m22. ನೆಕ್ಸ್ಟ್ a23 is equal to minus 1 to the power 2 plus 3 into m23. this is equal to ಇದು 0 ಅದ, ಇಲ್ಲಿ 2 3 ಅಂತಂದ್ರೆ ಇದು ಮೈನಸ್ ಆಗ್ತದೆ, ಇದು ಮೈನಸ್ ಅಂತ ಬರೀತೀನಿ, ಯಾಕೆ ಆಡ್ ನಂಬರ್ ಐತಿ. ನೆಕ್ಸ್ಟ್ ಇವೆರಡು ಮಲ್ಟಿಪ್ಲೈ 2 5 10 ಅಂತ ಬಂತು. ನೆಕ್ಸ್ಟ್ 0 ಆಗ್ತದೆ, ಆನ್ಸರ್ minus 10 ಬಂತು. ನೆಕ್ಸ್ಟ್ ಇದು ನಂಬರ್ ಅಂತಂದ್ರೆ ಇವೆರಡು ಕ್ಯಾನ್ಸಲ್ ಮಾಡು, 1 5 5 ಆಗ್ತದೆ, ಇಲ್ಲಿ 5 ಅಂತ ಬರಿತೀನಿ. ನೆಕ್ಸ್ಟ್ 0 ಬರ್ತದೆ, 5 minus 0 ಬರ್ತದೆ, ಜಸ್ಟ್ 5 ಬರ್ತದೆ ಸಾಕು, ತಗೋ 5 minus 0 is equal to 5 ಅಂತ ಬರ್ತೀರಿ, ಬರಿ. ನೆಕ್ಸ್ಟ್ ಇದು ಆಡ್ ನಂಬರ್ ಐತಿ, ಮೈನಸ್ ಅಂತ ಆಯಿತು. ಇಲ್ಲಿ ಅಂತಂದರೆ ಇವೆರಡು ಮಲ್ಟಿಪ್ಲೈ ಮಾಡಿ 0 ಇಂಟು 0 ಅಂತಂದ್ರೆ 0, ಆನ್ಸರ್ ವಿಲ್ ಬಿ 0 ಬಂತು. ನೆಕ್ಸ್ಟ್ a31 a32 a33 ಇವು 3 ಫೈಂಡ್ ಔಟ್ ಮಾಡಬೇಕು. ಓಕೆ, minus 1 to the power 3 plus 1 minus 1 to the power 3 plus 2 minus 1 to the power 3 plus 3. m31 m32 m33 is equal to ಓಕೆ. m31 ಅಂತಂದರೆ ದಿಸ್ ನಂಬರ್, ಇದು 31 ಈವನ್ ಅದ, ಮೈನಸ್ ಇದು ಪ್ಲಸ್ ಆಯಿತು, ಇವೆರಡು ಮಲ್ಟಿಪ್ಲೈ 2 4 8 2 4 8 minus 6 is equal to 2. ಹೌದಾ, 8 6 ತೆಗಿರಿ. ನೆಕ್ಸ್ಟ್ ಎಂಟೈರ್ 3 2 ಅಂತಂದಾಗ ಇದು ಎಂಟೈರ್ ಕಾಲಮ್ ಎಂಟೈರ್ ಹೋದಾಗ 4 1s 4 ಅಥವಾ 1 4s 4, ಇದು ಆಡ್ ನಂಬರ್ ಅದ, ಅದಕ್ಕೆ -4 ಅಂತ ಬರಿತೀನಿ. -4 minus 0 is equal to -4. ನೆಕ್ಸ್ಟ್ 3 3 ಅಂತಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಿರಿ, 2 1s 2 ಅಂತ ಬರ್ತದೆ, 2 is equal to 2ನೇ ಆಯಿತು. ಓಕೆ, ಏನಿದು ವ್ಯಾಲ್ಯೂ ಸಿಕ್ಕು. ಮುಂದೇನು ಮಾಡ್ತೀರಿ, ಅಡ್ಜಾಯಿಂಟ್ ಆಫ್ ಎ ಬರ್ಕೊಂಬಿಡೋಣ ಅಂತ. ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ವ್ಯಾಲ್ಯೂ ಬರ್ಕೊತ ಹೋಗ್ರಿ, 10 0 0. ನೆಕ್ಸ್ಟ್ -10 5 0. ನೆಕ್ಸ್ಟ್ 2 -4 2 ಅಂತ ಇದೆ, ಇದು ಅಡ್ಜಾಯಿಂಟ್ ಆಫ್ ಎ ಬಂತು. ನೆಕ್ಸ್ಟ್ ಇನ್ವರ್ಸ್, ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 divided by determinant of a into adjoint of a. we know that ನಮಗೆ ತಿಳಿದಂತೆ. this is equal to 1 divided by determinant of a ಎಷ್ಟದಪ್ಪ, 10 ಬಂದಿತ್ತು. 1/10 in bracket 10 minus 10 2 0 5 minus 4 0 0 2 ಅಂತ ಆಗ್ತದೆ. this is the required. ಓಕೆ, ಇದೇ ಥರನಾಗಿ ನೀವು 8th ಕ್ವಶನ್ 9th ಕ್ವಶನ್ 10th ಕ್ವಶನನ್ನು ಮಾಡಿರಿ. ನಿಮಗೆ ಕ್ವಶನ್ ಬೇಕಾಗಿತ್ತು ಅಂತಂದರೆ ನಾನು ವಾಟ್ಸಪ್ಪಿಗೆ ಕಳಿಸ್ತೀನಿ. ಓಕೆ, ಈಗ ಸದ್ಯಕ್ಕೆ ಏನು ಮಾಡ್ಬೇಕು, ನಾವು 11th ಕ್ವಶನನ್ನು ಮಾಡಬೇಕಾಗ್ತದೆ. 8 9 10 3 ನಿಮ್ಗೆ ಹೋಮ್ ವರ್ಕ್. ಅದರಲ್ಲಿ ಏನಾದರೂ ಡೌಟ್ಗಳಿದ್ರೆ ನಾನು ಕಳಿಸ್ಕೊಡ್ರಿ, ನಾನು ಮತ್ತೆ ಸಾಲ್ವ್ ಮಾಡಿಕೊಡ್ತೀನಿ ನಿಮಗೆ. ಇದನ್ನು ಸಾಲ್ವ್ ಮಾಡೋಣಂತೆ. ವಿ ಹ್ಯಾವ್ ಟು ಫೈಂಡ್ ಔಟ್ ಇನ್ವರ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಫಾರ್ ದ್ಯಾಟ್ ವಿ ನೀಡ್ ಟು ಫೈಂಡ್ ಔಟ್ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ಇರಬೇಕು. ಈಕ್ವಲ್ ಟು 0 ಇದ್ರೆ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಆಗ್ತದೆ. ಓಕೆ, ದಿಸ್ ಇಸ್ ಈಕ್ವಲ್ ಟು 1 ಇನ್ ಬ್ರಾಕೆಟ್ ಇವೆರಡು ಮಲ್ಟಿಪ್ಲೈ ಮಾಡೋಣಪ್ಪ, ಏನಾಗ್ತದೆ ಇವಾಗ ಮೈನಸ್ ಕಾಸ್ ಸ್ಕ್ವಯರ್ ಆಲ್ಫಾ ಆಗ್ತದೆ. ನೆಕ್ಸ್ಟ್ ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡೋಣ, ಏನಾಗ್ತದೆ ಇವಾಗ ಮೈನಸ್ ಸೈನ್ ಸ್ಕ್ವಯರ್ ಆಲ್ಫಾ ಅಂತ ಆಗ್ತದೆ. ಕರೆಕ್ಟ್. ನೆಕ್ಸ್ಟ್ 0 ಇಂಟು ಸಮಥಿಂಗ್ ಏನಾಗ್ತದಪ್ಪ, -0 0 ಇಂಟು ಸಮಥಿಂಗ್ +0 ಅಂತ ಆಗ್ತದೆ. ಓಕೆ, ಇವೆರಡು ಮಲ್ಟಿಪ್ಲೈ ಮಾಡಿದ್ರಿ.
ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಇಲ್ಲೇನು ಮೈನಸ್ ಕಾಮನ್ ತೆಗೆಯಂತ ಮೈನಸ್ ಇನ್ ಬ್ರಾಕೆಟ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ ಅಂತ ಬರ್ತದೆ. ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂದ್ರೆ ಏನ್ರಿ 1. ದೇರ್ ಫೋರ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು -1 ಅಂತ ಬಂತು. ಸೊ ಡಿಟರ್ಮಿನೆಂಟ್ ಆಫ್ ಎ ದೇರ್ ಫೋರ್ determinant of A does not equal to 0. Inverse exist. Inverse exist ಆಯ್ತಾ. ನೆಕ್ಸ್ಟ್ ಏನು ಮಾಡ್ತೀಯಾ adjoint of A ಫೈಂಡ್ ಔಟ್ ಮಾಡ್ತೀಯಾ. to find adjoint of A cofactors are ಯಾವ cofactors ಗಳದಪ್ಪ. ಮೊದಲು ಕ್ಯಾಪಿಟಲ್ A11 is equal to A11 is equal to -1 to the power 1 plus 1 M11. This is equal to ಹೇಳ್ರಿ ಏನಾಗುತ್ತೆ ಇದು ಈವನ್ ನಂಬರ್ ಪ್ಲಸ್ ಆಯಿತು M11 ಅಂತಂದ್ರೆ ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಕೊಡು ಬಿಡು ಅಂತಂದ್ರೆ ಮೈನಸ್ ಕಾಸ್ ಸ್ಕ್ವಯರ್ ಆಲ್ಫಾ ಮೈನಸ್ ಸೈನ್ ಸ್ಕ್ವಯರ್ ಆಲ್ಫಾ. ಹೌದಾ, ಕರೆಕ್ಟಾ? M11 ಅಂತಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡ್ತೀಯಾ, ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡ್ತೀಯಾ. ಇಲ್ಲಿ ಮೈನಸ್ ಕಾಮನ್ ತೆಗೆದಾಗ ಏನಾಗ್ತದಪ್ಪ, ದಿಸ್ ಇಸ್ ಈಕ್ವಲ್ ಟು ಮೈನಸ್ ಇನ್ ಬ್ರಾಕೆಟ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ. ದಿಸ್ ಇಸ್ ಈಕ್ವಲ್ ಟು -1. ಒಂದೇದೇನು ಬಂತು -1 ಬಂತು. A12 ಇಸ್ ಈಕ್ವಲ್ ಟು -1 ಟು ದಿ ಪವರ್ 1 ಪ್ಲಸ್ 2 M12. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಬರ್ತದೆ ಫಸ್ಟಿಗೆ. M12 ಅಂದರೆ ಇದು ಅಂತಂದರೆ ಕಂಪ್ಲೀಟ್ ಇದು ಎಂಟೈರ್ ಕಾಲಮ್ 0 ಇಂಟು ಸಮಥಿಂಗ್ 0 0 ಇಂಟು ಸಮಥಿಂಗ್ 0 0 ಅಂತ ಬಂತು. ಓಕೆ, A13 ಇಸ್ ಈಕ್ವಲ್ ಟು -1 ಟು ದಿ ಪವರ್ 1 ಪ್ಲಸ್ 3 M13. ದಿಸ್ ಇಸ್ ಈಕ್ವಲ್ ಟು ಇವೆರಡು ಮಲ್ಟಿಪ್ಲೈ 0 0 ಬರ್ತದೆ 0 ಬಂತು. ನೆಕ್ಸ್ಟ್ A21 ಇಸ್ ಈಕ್ವಲ್ ಟು -1 ಟು ದಿ ಪವರ್ 2 ಪ್ಲಸ್ 1 ಇಂಟು M21. ದಿಸ್ ಇಸ್ ಈಕ್ವಲ್ ಟು ಇದು ಆಡದ ಮೈನಸ್ ಅಂತಾಯಿತು. 21 ಅಂತಂದ್ರೆ ಇದು ನಂಬರ್ 0 ಇಂಟು ಸಮಥಿಂಗ್ 0 0 ಬರ್ತದೆ 0 ಬರ್ತದೆ. ನೆಕ್ಸ್ಟ್ A22 ಇಸ್ ಈಕ್ವಲ್ ಟು -1 ಟು ದಿ ಪವರ್ 2 ಪ್ಲಸ್ 2 M22. ಓಕೆ, M22 ದಿಸ್ ಇಸ್ ಈಕ್ವಲ್ ಟು ಈವನ್ ನಂಬರ್ ಆಯಿತು. M22 ಅಂತಂದ್ರೆ ದಿಸ್ ಒನ್ ಇವೆರಡು ಮಲ್ಟಿಪ್ಲೈ ಮಾಡಿರಿ, ಇವೆರಡು ಮಲ್ಟಿಪ್ಲೈ ಮಾಡಿರಿ. ಓಕೆ, ಏನು 22 ಅಂತಂದ್ರೆ ಇದು ನಂಬರ್ ಅಲ್ಲಪ್ಪ, ಇದು ಅಂತಂದ್ರೆ ಇದನ್ನು ತೆಗಿ ಮೈನಸ್ ಕಾಸ್ ಆಲ್ಫಾ ಇದು 22 ಅದ, ಅದಕ್ಕೆ ಮೈನಸ್ ಕಾಸ್ ಆಲ್ಫಾ ಆಯಿತು. ನೆಕ್ಸ್ಟ್ A23 ಇಸ್ ಈಕ್ವಲ್ ಟು -1 ಟು ದಿ ಪವರ್ 2 ಪ್ಲಸ್ 3 ಇಂಟು M23. ದಿಸ್ ಇಸ್ ಈಕ್ವಲ್ ಟು ಆಡ್ ನಂಬರ್ ಮೈನಸ್ ಅಂತ ಬರೀತೀನಿ. ನೆಕ್ಸ್ಟ್ 23 ಅಂತಂದರೆ ಇದು ಅಂತಂದ್ರೆ ಕಂಪ್ಲೀಟ್ ಎಂಟೈರ್ ಕಾಲಮ್ ಹಿಂಗೋಯ್ತು. ಹೋದ ಬಳಿಕ ಇವೆರಡು ಮಲ್ಟಿಪ್ಲೈ ಮಾಡೋ ಸೈನ್ ಸಿಗ್ತದೆ ಮೈನಸ್ ಸೈನ್ ಆಲ್ಫಾ ಅಂತ ನಾನು ಬರಿತೇನೆ. ನೆಕ್ಸ್ಟ್ A31 ಇಸ್ ಈಕ್ವಲ್ ಟು -1 ಟು ದಿ ಪವರ್ 3 ಪ್ಲಸ್ 1 ಇಂಟು M31 ಇಸ್ ಈಕ್ವಲ್ ಟು 31 ಅಂತಂದ್ರೆ ಈವನ್ ನಂಬರ್. ನೆಕ್ಸ್ಟ್ 0 ಇಂಟು ಸಮಥಿಂಗ್ 0 0 ಬರ್ತದೆ ಆನ್ಸರ್. ನೆಕ್ಸ್ಟ್ A32 ಇಸ್ ಈಕ್ವಲ್ ಟು -1 ಟು ದಿ ಪವರ್ 3 ಪ್ಲಸ್ 2 ಇಂಟು M32 ಇಸ್ ಈಕ್ವಲ್ ಟು ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡ್ರಪ್ಪ, ಕಿದು ಅಂದರೆ ಸೈನ್ ಆಲ್ಫಾ ಸಿಗ್ತದೆ ಮೈನಸ್ ಸೈನ್ ಆಲ್ಫಾ ಸಿಕ್ತು. ನೆಕ್ಸ್ಟ್ A33 ಇಸ್ ಈಕ್ವಲ್ ಟು -1 ಟು ದಿ ಪವರ್ 3 ಪ್ಲಸ್ 3 ಇಂಟು M33. ದಿಸ್ ಇಸ್ ಈಕ್ವಲ್ ಟು ಈವನ್ ನಂಬರ್ ಅಂತ ಬಂತು. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಆಲ್ಫಾ ಬಂತು. ಹೌದಾ, ಎರಡು ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಆಲ್ಫಾ, ಅದು ಬಿಟ್ಟರೆ ಮತ್ತು 0 ಅಂತ ಆಗ್ತದೆ. ಈಗೇನು ಮಾಡಬೇಕು, ಅಡ್ಜಾಯಿಂಟ್ ಆಫ್ ಎ ಬರೋಣ ಅಂತ. ಅಡ್ಜಾಯಿಂಟ್ ಆಫ್ ಎ ಅದ್ರ ಡೈರೆಕ್ಟಾಗಿ ಅಡ್ಜಾಯಿಂಟ್ ಆಫ್ ಎ ಬರೋದು, ಆಮೇಲೆ ಇನ್ನೊಸ್ಬಿಡಂತ. ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಏನೇನು ಬಂತಪ್ಪ, ಒಂದೇದು -1 0 0 -1 0 0. ನೆಕ್ಸ್ಟ್ ಏನು ಬರ್ತದೆ 0 ಮೈನಸ್ ಕಾಸ್ ಮೈನಸ್ ಸೈನ್ 0 ಮೈನಸ್ ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ. ನೆಕ್ಸ್ಟ್ ಥರ್ಡ್ 0 ಮೈನಸ್ ಸೈನ್ ಆಲ್ಫಾ ಆಮೇಲೆ ಕಾಸ್ ಆಲ್ಫಾ ಅಂತ ಬಂತು. 0 ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಬಂತು. ಏನೇನು ಚೇಂಜ್ ಐತಪ್ಪ ಇಲ್ಲಿ ನೋಡ್ರಿ, ಸೇಮ್ ಅದ. ಇದ್ರ ಸಿಂಬಾಲ್ ಚೇಂಜ್ ಆಗೈತಿ, ಇದ್ರ ಸಿಂಬಾಲ್ ಚೇಂಜ್ ಆಗೈತಿ, ಇದ್ರ ಸಿಂಬಾಲ್ ಚೇಂಜ್ ಆಗೈತಿ. ಇವು ಮೂರು ಸಿಂಬಲ್ ಚೇಂಜ್ ಆಗಿದಾವೆ. 0 0 ಆ್ಯಸ್ ಇಟ್ ಈಸ್ ಉಳಿದಾವೆ, 0 0 ಆ್ಯಸ್ ಇಟ್ ಈಸ್ ಉಳಿದ. ಮೈನಸ್ ಸೈನ್ ಇದ್ದಿದ್ದು ಮೈನಸ್ ಸೈನ್ ಆಗೈತಿ, ಇದು ಕೂಡ ಮೈನಸ್ ಐತಿ. ಇವೆರಡು ಸಿಂಬಲ್ ಚೇಂಜ್ ಆಗಿದಾವೆ. ಓಕೆ, ಡಿಫ್ರೆನ್ಸ್ ನೋಡ್ರಿ ಅಷ್ಟೇ. ಅಡ್ಜಾಯಿಂಟ್ ಆಫ್ ಎ ಸಿಕ್ತು. ನೆಕ್ಸ್ಟ್ ಏನು ಬರ್ತದೆ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 / ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು 1 / -1. ಯಾಕೆ -1 ಬಂದೈತಿ. ಇನ್ ಬ್ರಾಕೆಟ್ -1 0 0 0 ಮೈನಸ್ ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ. ನೆಕ್ಸ್ಟ್ 0 ಮೈನಸ್ ಸೈನ್ ಆಲ್ಫಾ ಇಂಟು ಕಾಸ್ ಆಲ್ಫಾ.
ದಿಸ್ ಇಸ್ ಈಕ್ವಲ್ ಟು ಈ ಮೈನಸ್ಲೆ ಮಲ್ಟಿಪ್ಲೈ ಮಾಡಿಟ್ರೂ ನಡೀತದ, ಬಿಟ್ಟರೂ ನಡೀತದ. ನೀವು ಆನ್ಸರ್ ಬುಕ್ ಒಳಗೆ ಹೆಂಗೆ ಕೊಟ್ಟಿರ್ತಾರೆ ಚೆಕ್ ಮಾಡ್ಕೊಳ್ರಿ. -1 ಮಲ್ಟಿಪ್ಲೈ ಮಾಡಿದ್ರು ಕೂಡ ನಡೀತದ, ಇಲ್ಲ ಹಂಗೆ ಇಟ್ಟರು ನಡೀತದ. ಚೆಕ್ ಮಾಡ್ತೀನಿ ತಡ್ರಿ ನೋಡೋಣ. -1 ಮಲ್ಟಿಪ್ಲೈ ಮಾಡಿ ಇಟ್ಟಿದ್ದಾರೆ ನೀವು. -1 ಮಲ್ಟಿಪ್ಲೈ ಮಾಡಿದ್ದಾರೆ ಅವರು, ಮಾಡಿ ಆನ್ಸರ್ ಇಟ್ಟಿದ್ದಾರೆ ನೋಡ್ರಿ. ಅವಾಗ ಏನಾಗುತ್ತೆ, ದಿಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಮೈನಸ್ಲಿ ಮಲ್ಟಿಪ್ಲೈ ಮಾಡಿದ್ದು +1 ಆಗ್ತದೆ. 0 0 ಆ್ಯಸ್ ಇಟ್ ಈಸ್, 0 cos alpha sin alpha, ನೆಕ್ಸ್ಟ್ 0 sin alpha ಮೈನಸ್ cos alpha. ಗಿವನ್ ಮ್ಯಾಟ್ರಿಕ್ಸ್ ನಂಗೆ ಇರಬೇಕಿದ್ದು ಕೂಡ, ಹೌದಾ? ಸೇಮ್ ಕಾಣಕತ್ತದ ನಿಮಗೆ, ಕರೆಕ್ಟ್? ದಿಸ್ ಇಸ್ ದಿ ಎ ಇನ್ವರ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ಅಂಡರ್ಸ್ಟುಡ್? ಕ್ವಶನ್ ನಂಬರ್ 11 ಮುಗೀತು. 12th ಕ್ವಶನ್ಗೆ ಹೋಗೋಣಂತೆ. ಕ್ವಶನ್, ಇಫ್ ಎ ಈಸ್ ಈಕ್ವಲ್ ಟು 3 7 2 5, ಬಿ ಈಸ್ ಈಕ್ವಲ್ ಟು 6 8 7 9, ದೆನ್ ವೆರಿಫೈ ದ್ಯಾಟ್ ಎ ಇಂಟು ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್ ಅಂತ ನಾವು ವೆರಿಫೈ ಮಾಡಿ ನೋಡಬೇಕು. ಮೊದಲಿನ ಮಾಡೋಣ, ಎ ಬಿ ಫೈಂಡ್ ಔಟ್ ಮಾಡೋಣಂತೆ, ಆಮೇಲೆ ಇನ್ವರ್ಸ್ ಎಕ್ಸಿಸ್ಟ್ ಅದನೋ ಇಲ್ಲೋ ಅಂತ ನೆಕ್ಸ್ಟ್ ಚೆಕ್ ಮಾಡೋಣಂತ. ಫಸ್ಟ್ ಎ ಬಿ ಮಲ್ಟಿಪ್ಲೈ ಮಾಡೋಣ, ಇಸ್ ಈಕ್ವಲ್ ಟು ಇನ್ ಬ್ರಾಕೆಟ್ ಫಸ್ಟ್ ರೋ ಫಸ್ಟ್ ಕಾಲಮ್ 3 6 18 ಪ್ಲಸ್ 7 7 49, ನೆಕ್ಸ್ಟ್ 3 8 24, 7 9 63, then 2 6 12 plus 5 7 35, 2 8 16 plus 5 9 45. Okay, then AB is equal to in bracket add ಮಾಡೋಣ, 49 59 67, 67, ನೆಕ್ಸ್ಟ್ ಇದು 45 47 ಬರ್ತದೆ, ಇದು 47 ಕರೆಕ್ಟ್. ನೆಕ್ಸ್ಟ್ 63 73 83 87, 45 55 61 61 ಅಂತ ಬಂತು, ಕರೆಕ್ಟ್? ಓಕೆ, ಇದು ಎ ಬಿ ಸಿಕ್ತು. ನೆಕ್ಸ್ಟ್ ಏನು ಮಾಡೋಕ್ಕೆ ನಾನೀಗ ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ ಎ ಬಿ ಈಸ್ ಈಕ್ವಲ್ ಟು 67 × 61 ಮೈನಸ್ 87 × 47 ಮಲ್ಟಿಪ್ಲೈ ಮಾಡೋಣಂತೆ. ದಿಸ್ ಈಸ್ ಈಕ್ವಲ್ ಟು 61 7 6 7 42, 420 427 7 427 42 ಅಂತ ಬಂತು. ನೆಕ್ಸ್ಟ್ 61 6 6 36 360 366 366 406 408 408 ಅಂತ ಬಂತು. ಓಕೆ, ಮೈನಸ್ 87 × 47 47 ಮಲ್ಟಿಪ್ಲೈ ಮಾಡೋಣ ಅಂತ. 47 7 4 7 28 280 749 329 9 32 ನೆಕ್ಸ್ಟ್ 47 8 4 8 32 320 320 ಪ್ಲಸ್ 56 376 378 378 408 408 ಅಂತ ಬಂತು. ಓಕೆ, ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು ಇದ್ರೊಳಗೆ ಮೈನಸ್ ಮಾಡಿ ಎಷ್ಟು ಬರ್ತಪ್ಪ, ಇದು ಮೈನಸ್ 87 89 ಒಳಗೆ 87 ಹೋದರೆ -2 ಅಂತ ಬಂತು. ಏನಿದು ಡಿಟರ್ಮಿನೆಂಟ್ ಆಫ್ ಎ ಬಿ ಇಸ್ ಈಕ್ವಲ್ ಟು -2 ಅಂತ ಬಂತು. ಚೆಕ್ ಮಾಡ್ಕೊಳ್ರಿ ನೀವು. ದೇರ್ ಫೋರ್ ಇಟ್ ಈಸ್ ನಾಟ್ ಈಕ್ವಲ್ ಟು 0, ದೇರ್ ಫೋರ್ ಎ ಬಿ ಈಸ್ ನಾಟ್ ಈಕ್ವಲ್ ಟು 0, ಸೊ ಇನ್ವರ್ಸ್ ಎಕ್ಸಿಸ್ಟ್. ಏನಂತ ಬರಿತೀಯಾ? ಇನ್ವರ್ಸ್ ಎಕ್ಸಿಸ್ಟ್ ಅಂತ ಬರೋಣಂತೆ. ನೆಕ್ಸ್ಟ್ ಏನು ಮಾಡಬೇಕು, ಈಗ ಎ ಬಿದು ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಎ ಬಿದು ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಫಾರ್ಮುಲಾ ಏನಪ್ಪ, ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಬರೀರಿ, ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು 1 / ಡಿಟರ್ಮಿನೆಂಟ್ ಆಫ್ ಎ ಬಿ ಇಂಟು ಅಡ್ಜಾಯಿಂಟ್ ಆಫ್ ಎ ಬಿ ಅಂತ ಬರ್ತದೆ. ಓಕೆ, ದಿಸ್ ಈಸ್ ಈಕ್ವಲ್ ಟು ಎ ಬಿ ಹೋಲ್ ಇನ್ವರ್ಸ್ ಅಲ್ಲ, ದಿಸ್ ಈಸ್ ಈಕ್ವಲ್ ಟು 1 / ಡಿಟರ್ಮಿನೆಂಟ್ ಆಫ್ ಎ ಬಿ ಏನಪ್ಪ -2 ಅಂತ ಇದೆ. ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ಎ ಬಿ, ಎ ಬಿದು ಅಡ್ಜಾಯಿಂಟ್, ಎ ಬಿ ಅಲ್ಲಿ ಐತಿ, ಇದು ಎ ಬಿ ಅದು. ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಡೈರೆಕ್ಟಾಗಿ ಹೇಳಿದ್ದೀನಿ, ಇವೆರಡರದ್ದು ಇಂಟರ್ಚೇಂಜ್ ಮಾಡಬೇಕು ಪ್ಲೇಸ್ಗಳನ್ನ. ಏನಾಗ್ತದೆ ಅವಾಗ ಇಂಟರ್ಚೇಂಜ್ ಮಾಡಿದ್ರೆ 61 67 ಅಂತ ಆಯಿತು. ಇವೆರಡರದ್ದು ಏನು ಮಾಡಬೇಕು, ಸಿಂಬಾಲ್ ಚೇಂಜ್ ಮಾಡಬೇಕು, -87 -47 ಅಂತ ನಾವು ಬರಿಬೇಕಾಗ್ತದೆ. ದಿಸ್ ಈಸ್ ದಿ ಎ ಬಿ ದಿ ಹೋಲ್ ಇನ್ವರ್ಸ್. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ಬರೋಣ. ನೆಕ್ಸ್ಟ್ ಏನು ಮಾಡೋಣ, ಬಿ ಇನ್ವರ್ಸ್ ಫೈಂಡ್ ಔಟ್ ಮಾಡೋಣ, ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋಣ, ಮಲ್ಟಿಪ್ಲೈ ಮಾಡೋಣ ಅಂತ. Therefore, to find A inverse and B inverse, first ಏನು ಮಾಡ್ತೀಯಾ, ಎದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 3 5 15 ಮೈನಸ್ 7 2 14 ಇಸ್ ಈಕ್ವಲ್ ಟು 1 ಬಂತು. ನೆಕ್ಸ್ಟ್ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು 6 9 6 9 54 54
ಮೈನಸ್ 8 7 56 ಇಸ್ ಈಕ್ವಲ್ ಟು -2 ಅಂತ ಬಂತು. ಓಕೆ, ದೇರ್ ಫೋರ್ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0, ಸೊ ಎ ಇನ್ವರ್ಸ್ ಎಕ್ಸಿಸ್ಟ್ ಅಂತ ನೀವು ಬರೀತೀರಿ. ನೆಕ್ಸ್ಟ್ ಇಲ್ಲಿ ದೇರ್ ಫೋರ್ ಡಿಟರ್ಮಿನೆಂಟ್ ಆಫ್ ಬಿ ನಾಟ್ ಈಕ್ವಲ್ ಟು 0, ಸೊ ಬಿ ಇನ್ವರ್ಸ್ ಎಕ್ಸಿಸ್ಟ್ ಅಂತ ಬರೋಣಂತೆ. ಓಕೆ, ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋಣ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ಬರ್ತೀನಿ ನೋಡ್ರಿ, 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ 1/1 ಬರೆಯೋಕೆ ಹೋಗ್ಬೇಡ, ಡೈರೆಕ್ಟಾಗಿ ಅಡ್ಜಾಯಿಂಟ್ ಆಫ್ ಎ ಬರ್ತೀನಿ ನೋಡು. ಅಡ್ಜಾಯಿಂಟ್ ಆಫ್ ಎ ಅಂತಂದ್ರೆ ಪ್ಲೇಸ್ಗಳನ್ನ ಚೇಂಜ್ ಮಾಡು. 3 ಇದ್ದಿದ್ದು 5 ಆಗ್ತದೆ, 5 ಇದ್ದಲ್ಲಿ 3 ಆಗ್ತದೆ, -7 ಆಗ್ತದೆ, -2 ಆಗ್ತದೆ. ವಾಟ್ ಈಸ್ ದಿಸ್? ಇನ್ವರ್ಸ್. ಎ ಇನ್ವರ್ಸ್ ಬಂತು. ನೆಕ್ಸ್ಟ್ ಬಿ ಇನ್ವರ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಬಿ ಇಂಟು ಅಡ್ಜಾಯಿಂಟ್ ಆಫ್ ಬಿ ಅಂತ ನಾವು ಬರೀತೀವಿ. ದಿಸ್ ಈಕ್ವಲ್ ಟು 1 ಡಿವೈಡ್ ಬೈ -2. ಯಾಕೆ? ಡಿಟರ್ಮಿನೆಂಟ್ ಆಫ್ ಬಿ -2 ಬಂದೈತಿ. ಇನ್ ಬ್ರಾಕೆಟ್ ಇಲ್ಲಿಯೂ ಕೂಡ 6 ಇದ್ದಲ್ಲಿ 9 ಆಗ್ತದೆ, 9 ಇದ್ದಲ್ಲಿ 6 ಆಗ್ತದೆ, 8 ಇದ್ದಲ್ಲಿ -8 ಆಗ್ತದೆ, -7 ಆಗ್ತದೆ. ಓಕೆ, ಬಿ ಇನ್ವರ್ಸ್ ಸಿಕ್ತು, ಎ ಇನ್ವರ್ಸ್ ಸಿಕ್ತು. ಮಲ್ಟಿಪ್ಲೈ ಮಾಡೋಣ. ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ -1 ಡಿವೈಡೆಡ್ ಬೈ -2, 9 -8 -7 6 ಅಂತ ಬರೆದು, ನೆಕ್ಸ್ಟ್ ಎ ಇನ್ವರ್ಸ್ ಏನಿದಪ್ಪ? ಎ ಇನ್ವರ್ಸ್ 5 -7 -2 3 ಅಂತ ಬರೋಣ. ಮಲ್ಟಿಪ್ಲಿಕೇಶನ್ ಮಾಡೋಣಂತೆ. ದಿಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ -2 ಇನ್ ಬ್ರಾಕೆಟ್ 9 5s 45, minus into minus plus 8 2s 16. ನೆಕ್ಸ್ಟ್ 9 ಮೈನಸ್ ಅಂತ ಏನಾಗ್ತದೆ? ಇದು -63. ಹೌದಾ? 7 9 63. ನೆಕ್ಸ್ಟ್ ಮೈನಸ್ ಏನಾಗ್ತದೆ? 8 3 24 ಅಂತ ಆಗ್ತದೆ. ನೆಕ್ಸ್ಟ್ -7 5s -35 -12 ಅಂತ ಆಗ್ತದೆ. ಓಕೆ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 49 ಪ್ಲಸ್ 18 ಅಂತ ಆಗ್ತದೆ. ದಿಸ್ ಈಸ್ ಈಕ್ವಲ್ ಟು -1 ಡಿವೈಡ್ ಬೈ 2 ಅಥವಾ 1 ಡಿವೈಡ್ ಬೈ -2 ಇನ್ ಬ್ರಾಕೆಟ್ 51 61 ಅಂತ ಬಂತು. ಇದು -47 ಬಂತು, ಇದು -87 ಬಂತು, 49 59 67 ಅಂತ ಬಂತು. ಇಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಓಕೆ, ಇಕ್ವೇಷನ್ ನಂಬರ್ 1 ಈಸ್ ಈಕ್ವಲ್ ಟು ಇಕ್ವೇಷನ್ ನಂಬರ್ 2 ಆದೋ ಇಲ್ಲ ನೋಡ್ರಿ. ಎಸ್, ಫ್ರಮ್ ಇಕ್ವೇಷನ್ ನಂಬರ್ 1 and 2, ಹೆನ್ಸ್ ಎ ಬಿ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್ ಅಂತ ನಾವು ಪ್ರೂವ್ ಮಾಡಿದ್ವಿ. ಇದೇನಿದು 12th ಕ್ವಶನ್. 13th ನೋಡೋಣ. ಎ ಪ್ಲಸ್ 7i ಇಸ್ ಈಕ್ವಲ್ ಟು 0 ಆ್ಯಂಡ್ ಆಲ್ಸೋ ಫೈಂಡ್ ಔಟ್ ಎ ಇನ್ವರ್ಸ್ ಅಂತ ಹೇಳ್ತಾರೆ. ಎ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕಂತೆ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಎ ಇಂಟು ಎ, ದಟ್ ಈಸ್ ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್? ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಎ. ದಿಸ್ ಈಸ್ ಈಕ್ವಲ್ ಟು ಇನ್ ಬ್ರಾಕೆಟ್ 3 1 -1 2 ಇಂಟು 3 1 -1 2 ಮಲ್ಟಿಪ್ಲೈ ಮಾಡೋಣಂತೆ. ದಿಸ್ ಈಸ್ ಈಕ್ವಲ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್ 3 3s 9 -1, ನೆಕ್ಸ್ಟ್ 3 1s 3 ಪ್ಲಸ್ 2, ನೆಕ್ಸ್ಟ್ -3 -2, ನೆಕ್ಸ್ಟ್ -3 ಯಾಕೆ ಬಂತು? -3 -2, ನೆಕ್ಸ್ಟ್ -1 ಪ್ಲಸ್ 4. ದಿಸ್ ಈಸ್ ಈಕ್ವಲ್ ಟು ಇನ್ ಬ್ರಾಕೆಟ್ 8 -5 5 3 ಅಂತ ನಾವು ಬರಿಬೇಕಾಗ್ತದೆ. ವಾಟ್ ಇಸ್ ದಿಸ್? ದಿಸ್ ಇಸ್ ಎ ಸ್ಕ್ವೈರ್. ನೆಕ್ಸ್ಟ್ ದೇರ್ ಫೋರ್ ಎ ಸ್ಕ್ವೈರ್ ಮೈನಸ್ 5a ಪ್ಲಸ್ 7i, i ಇಸ್ ನಥಿಂಗ್ ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಇಸ್ ಈಕ್ವಲ್ ಟು 0 ಅಂತ ನಾವು ಶೋ ಮಾಡಬೇಕು. ಟು ಶೋ ಅಥವಾ ಟು ಪ್ರೂವ್, ಟು ಪ್ರೂವ್ ಎಲ್ಲ ಒಂದೇ. ಎ ಸ್ಕ್ವೈರ್ ಎಷ್ಟು ಬಂದಿದ್ದಪ್ಪ ಆನ್ಸರು? ಎ ಸ್ಕ್ವೈರ್ ಬಂದಿದ್ದು 8 -5 5 3 minus 5 into a. What is a here? 3 1 -1 2. Next plus 7 into i. I is identity matrix 1 0 0 1 is equal to 0 matrix ಬರಬೇಕಂತೆ. Next this is in bracket 8 5 -5 3. Next minus in bracket 5 3s are 15 5 1s are 5 minus 5 ಎಷ್ಟಾಗ್ತು? 5 2s are 10 ಅಂತ ಬಂತು. ಪ್ಲಸ್ 7 1s are 7 0 0 7 ಅಂತ ಬಂತು. ದಿಸ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನಾಗುತ್ತೆ ನೋಡ್ರಪ್ಪ. ದೇರ್ ಫೋರ್ ಇನ್ ಬ್ರಾಕೆಟ್ 8 -15 ಪ್ಲಸ್ 7 8 -15 ಪ್ಲಸ್ 7. ನೆಕ್ಸ್ಟ್ 5 -5 ಪ್ಲಸ್ 0 5 -5 ಪ್ಲಸ್ 0.
ನೆಕ್ಸ್ಟ್ -5 ಮೈನಸ್ ಇಂಟು ಮೈನಸ್ +5 -5 +5 ನೆಕ್ಸ್ಟ್ +0 ನೆಕ್ಸ್ಟ್ 3 - 10 3 - 10 +7 is equal to 0 matrix. Therefore ಏನು ಬಂತಪ್ಪ ಇಲ್ಲಿ 18 + 7 15 - 15 0 ಇದು 0 ಆಗ್ತದೆ 0 0 is equal to 0 matrix ಅಂತ ಬಂತು. hence verified ಅಂತ ನಾವು ಬರ್ದ್ವಿ. ಆಲ್ಸೋ ಫೈಂಡ್ ಎ ಇನ್ವರ್ಸ್ ಅಂತಾರೆ ಅವರು. ಟು ಫೈಂಡ್ ಎ ಇನ್ವರ್ಸ್ ಸಿಂಪಲ್ ಆಗಿ ಏನು ಮಾಡೋಣ ಅಂತಂದರೆ ಈಕ್ವೇಷನ್ ಬರ್ಕೊಳ್ಳೋಣ. a² - 5a + 7i is equal to 0. ಟೇಕಿಂಗ್ ಎ ಇನ್ವರ್ಸ್ ಆನ್ ಬೋತ್ ಇಲ್ಲ ಒಂದು ಸೆಕೆಂಡ್ ಒಂದು ಕೆಲಸ ಮಾಡೋಣಂತ +7i ಆ ಕಡೆ ಕಳ್ಸೋಣಂತ a ಇಂಟು a -5a is equal to -7i +7 ಇದೆ ಆ ಕಡೆ ಕಳ್ಸಿನಿ -7 ಆಯಿತು. ಟೇಕಿಂಗ್ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್ ಅವಾಗ ಏನಾಗುತ್ತೆ ಎ ಇನ್ವರ್ಸ್ ಇಂಟು a ಇಂಟು a -5 ಇಂಟು ಎ ಇನ್ವರ್ಸ್ ಇಂಟು a is equal to -7a ಇನ್ವರ್ಸ್ ಇಂಟು i. ಎ ಇನ್ವರ್ಸ್ ಇಂಟು ಎ ಏನಾಗುತ್ತಪ್ಪ i ಆಗ್ತದೆ. i ಇಂಟು ಎ -5 ಎ ಇನ್ವರ್ಸ್ ಇಂಟು ಎ ಏನಾಗ್ತದೆ i ಅಂತ ಆಗ್ತದೆ -7 ಎ ಇನ್ವರ್ಸ್ ಇಂಟು i ಏನಾಗ್ತದಪ್ಪ ಎ ಇನ್ವರ್ಸೇ ಬರ್ತದೆ. ಕರೆಕ್ಟ್. ನೆಕ್ಸ್ಟ್ i ಇಂಟು ಎ ಇಸ್ ನಥಿಂಗ್ ಬಟ್ ವಾಟ್ a ಓನ್ಲಿ. a -5i is equal to -7 ಎ ಇನ್ವರ್ಸ್ ಅಂತ ನಾವು ಬರ್ದ್ವಿ. ನೆಕ್ಸ್ಟ್ -7 ಇಂಟು ಅದು ಈ ಕಡೆ ಬಂದಾಗ ಏನಾಗ್ತದಪ್ಪ -7 ಡಿವೈಡೆಡ್ ಬೈ ಆಗ್ತದೆ. ಓಕೆ -7 ಇಂಟು ಅದು ಈ ಕಡೆ ಬಂದಾಗ -7 ಡಿವೈಡೆಡ್ ಬೈ ಆಗ್ತದೆ. ಚೆಕ್ ಮಾಡ್ಕೊಳ್ರಿ ಏನು ಬರ್ತದೆ ನೋಡ್ರಿ ಆನ್ಸರು. -1 ಡಿವೈಡೆಡ್ ಬೈ 7 ಇನ್ ಬ್ರಾಕೆಟ್ ಎ ಅಂತಂದ್ರೆ ಏನದಪ್ಪ ಎ ಅಂತಂದ್ರೆ 3 1 -1 2 ಅಂತ ಅದ -5 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನು 1 0 0 1 is equal to ಎ ಇನ್ವರ್ಸ್ ಅಂತ ಅದ. ಓಕೆ ಇದಕ್ಕೆಲ್ಲಕ್ಕೂ ಮಲ್ಟಿಪ್ಲೈ ಬೈ -1/7. ನೆಕ್ಸ್ಟ್ -1/7 ಇನ್ ಬ್ರಾಕೆಟ್ 3 ಮೈನಸ್ ಇನ್ನೊಂದು ಸಲ ಮಲ್ಟಿಪ್ಲೈ ಮಾಡೋಣ 3 1 -1 2 ಅಂತ ಬರೆಯೋಣ ಅಂತ. ನೆಕ್ಸ್ಟ್ -5 0 0 5 is equal to A inverse. Therefore A inverse is equal to in bracket 1 divided by -7 in bracket 3 - 5 ಅಂತಂದ್ರೆ -2 1 - 0 1 -1 -0 -1 2 - 5 -3 ಅಂತ ಬಂತು. This is the required solution. 13th question ಮುಗಿತು. 14th A is equal to 3 2 1 1. Find the numbers a and b such that a² plus small letter a into a plus b into I is equal to 0 ಅಂತ ಇದೆ. ಮೊದಲು ಏನು ಮಾಡೋಣ a² ಫೈಂಡ್ ಔಟ್ ಮಾಡೋಣ. a² ಇನ್ ಬ್ರಾಕೆಟ್ ಏನು ಬರ್ತಪ್ಪ 3 2 1 1 ಇಂಟು 3 2 1 1. ದಿಸ್ ಇಸ್ ಈಕ್ವಲ್ ಟು 3 3s are 9 plus 2 1s are 2. Next 3 2s are 6 3 3s are 9 plus 2 1s are 2. Next 3 2s are 6 plus 2 1s are 2. 1 3s are 3 plus 1 1s are 1. 1 2s are 2 plus 1 1s are 1 ಅಂತ ಬರ್ದ್ವಿ. ದಿಸ್ ಇಸ್ ಈಕ್ವಲ್ ಟು ಇನ್ ಬ್ರಾಕೆಟ್ 11 4 8 3 ಅಂತ ಬರ್ದ್ವಿ. ಏನಿದು a² ಬಂತು. ನಾವು ವಾಟ್ ವಿ ಹ್ಯಾವ್ ಟು ಡು a² ಪ್ಲಸ್ a ಇಂಟು a ಪ್ಲಸ್ b ಇಂಟು I is equal to 0 ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ ಅವರು. a² is nothing but what 1 1 11 4 8 3 ಅಂತ ಬಂತು. ಪ್ಲಸ್ a in bracket 3 2 1 1 ಪ್ಲಸ್ b in bracket identity matrix 1 0 0 1 is equal to 0 matrix ಏನಪ್ಪ 0 0 0 0. This implies in bracket 11 8 4 3 plus in bracket 3a 2a a plus in bracket b 0 0 b is equal to 0 0 0 0. Next corresponding elements add ಮಾಡೋಣ 11 plus 3a plus b ಹೌದಾ
ಓಕೆ 11 ಪ್ಲಸ್ 3a ಪ್ಲಸ್ b ಆಯಿತು. ನೆಕ್ಸ್ಟ್ 8 ಪ್ಲಸ್ 2a ಪ್ಲಸ್ 0, 4 ಪ್ಲಸ್ a ಪ್ಲಸ್ 0, ನೆಕ್ಸ್ಟ್ 3 ಪ್ಲಸ್ a ಪ್ಲಸ್ b ಇಸ್ ಈಕ್ವಲ್ ಟು 0 0 0 0 ಕರೆಕ್ಟಾ. 11 3a b ಓಕೆ. 8 2a 0 ಓಕೆ. ನೆಕ್ಸ್ಟ್ 4a 0 3a b ಕರೆಕ್ಟ್. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಬರ್ಕೊಂತ ಹೋಗೋಣಂತೆ. ಏನಾಗುತ್ತೆ ನೋಡ್ರಿ ಅವಾಗ, ದೇರ್ ಫೋರ್ 11 ಪ್ಲಸ್ 3a ಪ್ಲಸ್ b ಇಸ್ ಈಕ್ವಲ್ ಟು ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ 0 ಆಗ್ತದೆ, ಈಕ್ವಲ್ ಟು 0 ಅಂತ ಬರೋಣ. ದಟ್ ಮೀನ್ಸ್ 3a ಪ್ಲಸ್ b ಇಸ್ ಈಕ್ವಲ್ ಟು -11 ಅಂತ ಬರೋಣಂತೆ. ಓಕೆ. ನೆಕ್ಸ್ಟ್ ಇನ್ನೊಂದು 4 ಪ್ಲಸ್ a ಇಸ್ ಈಕ್ವಲ್ ಟು 0, ಇಕ್ವೇಷನ್ ನಂಬರ್ 1 ಅಂತ ಬರೀತೀನಿ. 4 ಪ್ಲಸ್ a ಇಸ್ ಈಕ್ವಲ್ ಟು ಏನಪ್ಪ 0. ದೇರ್ ಫೋರ್ a ಇಸ್ ಈಕ್ವಲ್ ಟು -4 ಫ್ರಾಮ್ ಇಕ್ವೇಷನ್ ನಂಬರ್ 1. 3 ಇನ್ ಬ್ರಾಕೆಟ್ -4 ಪ್ಲಸ್ b ಇಸ್ ಈಕ್ವಲ್ ಟು -11. ಏನು ಮಾಡಿದ್ವಿ ನಾವು, a ವ್ಯಾಲ್ಯೂವನ್ನು ಇಲ್ಲಿ ಹಾಕಿದ್ವಿ. ನೆಕ್ಸ್ಟ್ -12 ಪ್ಲಸ್ b ಇಸ್ ಈಕ್ವಲ್ ಟು -11. ಇದನ್ನ ಈ ಕಡೆ ಕಳಿಸ್ರಿ. b ಇಸ್ ಈಕ್ವಲ್ ಟು -11 ಪ್ಲಸ್ 12, b ಇಸ್ ಈಕ್ವಲ್ ಟು 1. b equal to 1, a equal to 2 minus 3, 2 minus 1 3. Show that a cube minus 6a square plus 5a plus 11i is equal to 0. ಫಸ್ಟ್ ಏನು ಮಾಡಬೇಕು, a ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು, ಆಮೇಲೆ a ಕ್ಯೂಬ್ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಕಂಪ್ಲೀಟ್ ಇಕ್ವೇಷನ್ ವ್ಯಾಲ್ಯೂ ಹಾಕಬೇಕು. ಆನ್ಸರ್ ಬರ್ತದೆ ಏನು 0 0 0 ಅಂತ ಬರ್ತದೆ. ಅದು ಆದ ನಂತರ ಏನು ಮಾಡಬೇಕು, a ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ನೀವು ಇಕ್ವೇಷನ್ ಹಾಕಿಬಿಟ್ರೆ a ಇನ್ವರ್ಸ್ ಡೈರೆಕ್ಟಾಗಿ ಬಂದುಬಿಡ್ತದೆ. ಇಕ್ವೇಷನ್ ಒಳಗೆ a ಇನ್ವರ್ಸ್ ಮಾಡಿದ್ವಲ್ಲ ಆಗಲೇ ಲೆಕ್ಕನ, ಆ ಥರ ಮಾಡಿದ್ರು ಕೂಡ a ಇನ್ವರ್ಸ್ ಬರ್ತದೆ. ಓಕೆ. ಫಸ್ಟ್ ಆಫ್ ಆಲ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಫೈಂಡ್ ಔಟ್ a ಸ್ಕ್ವಯರ್ ಇಸ್ ಈಕ್ವಲ್ ಟು a ಇಂಟು a ಇಸ್ ಈಕ್ವಲ್ ಟು 2 ಸಲ ಬರೀರಿ. 1 1 2 1 2 minus 1 1 minus 3 3. ನೆಕ್ಸ್ಟ್ ಇಂಟು 1 1 2 1 2 minus 1 1 minus 3 3. This is equal to, in bracket, first row first column, 1 plus 1 plus 2. Next 1 plus 2 minus 1. Next 1 minus 3 plus 3. Next 1 plus 2 minus 6. Okay. Next 1 plus 4 plus 3. Next 1 minus 6 minus 9. 1 minus 6 minus 9. Next 2 minus 1 plus 6. ಹೌದಾ, 2 minus 1 plus 6. Next 2 minus 2 minus 3. Next 2 plus 3 plus 9. 2 plus 3 plus 9. Bracket complete. This is equal to, in bracket, ಎಷ್ಟಾಗುತ್ತಪ್ಪ ಇದು 4 minus 6 ಇದ್ದಿದ್ದು -4 minus 3. ನೆಕ್ಸ್ಟ್ 2 minus 1 1 1 plus 6 7. 1 1 ಕ್ಯಾನ್ಸಲ್, 2 ಬಂತು. 4 plus 3 7 8. 2 minus 2 minus 3 ಬಂತು. ನೆಕ್ಸ್ಟ್ 3 minus 3 ಕ್ಯಾನ್ಸಲ್, 1 ಬಂತು. ನೆಕ್ಸ್ಟ್ -9 minus 10 15 minus 14 ಬರೋಣ. ನೆಕ್ಸ್ಟಪ್ಪ 9 plus 3 12 12 plus 2 ಎಷ್ಟು ಬಂತು, 14 ಅಂತ ಬಂತು. 14 ಬರೆದ್ವಿ. ಓಕೆ. ಏನಿದು a ಸ್ಕ್ವೇರ್ ಸಿಕ್ತು. ಅದೇ ಥರ ಈಗ a ಕ್ಯೂಬ್ ಮಾಡೋಣಂತೆ. a ಸ್ಕ್ವೇರ್ ಇಂಟು a ಇಸ್ ಈಕ್ವಲ್ ಟು 4 minus 3 7 2 8 minus 3. Next 1 minus 14 plus 14. 1 minus 14 plus 14 into a value 1 1 2 1 2 minus 1 1 minus 3 plus 3 is equal to, ಇಲ್ಲಾಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋಣ ಅಂತ. ಬ್ರಾಕೆಟ್ ಒಳಗಡೆ ಫಸ್ಟ್ ರೋ ಫಸ್ಟ್ ಕಾಲಮ್ 4 plus 2 plus 2. ನೆಕ್ಸ್ಟ್ 4 plus 4 minus 1. ನೆಕ್ಸ್ಟ್ 4 minus 6 plus 3. ನೆಕ್ಸ್ಟ್ minus 3 plus 8 minus 14 28. ನೆಕ್ಸ್ಟ್
ಮೈನಸ್ ಏನು ಮಾಡಿದೆವಪ್ಪ, ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಬರೆದ್ವಾ. ಓಕೆ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮೈನಸ್ 3 ಬರೆದ್ವಿ ಪ್ಲಸ್ 8 ಬರೆದ್ವಿ ಮೈನಸ್ 28 ಬರೆದ್ವಿ. ನೆಕ್ಸ್ಟ್ ಮೈನಸ್ 3 ಪ್ಲಸ್ 16 ಪ್ಲಸ್ 14 ಕರೆಕ್ಟ್. ಮೈನಸ್ 3 ಪ್ಲಸ್ 16 ಪ್ಲಸ್ 14. ನೆಕ್ಸ್ಟ್ ಮೈನಸ್ 3 ಮೈನಸ್ 24 ಮೈನಸ್ 48 ಅದು 42. ಓಕೆ, ಇನ್ನು ನಮ್ಮ ನೋಡ್ರಲ್ಲಿ ಮೈನಸ್ 3 ಇಂಟು 1 ಮೈನಸ್ 3, 8 ಇಂಟು ಮೈನಸ್ 3 ಮೈನಸ್ 24, ಮೈನಸ್ 14 ಇಂಟು 3 ಅಂದಾಕ ಬಂದರೆ 42. ನೆಕ್ಸ್ಟ್ 7 1 7 ಮೈನಸ್ 3 ಪ್ಲಸ್ 28, 7 ಮೈನಸ್ 3 ಪ್ಲಸ್ 28. ನೆಕ್ಸ್ಟ್ 7 ಮೈನಸ್ 6 ಮೈನಸ್ 14, 7 ಮೈನಸ್ 6 ಮೈನಸ್ 14. ನೆಕ್ಸ್ಟ್ 7 ಮೈನಸ್ ಇಂಟು ಮೈನಸ್ ಪ್ಲಸ್ 9, ನೆಕ್ಸ್ಟ್ ಪ್ಲಸ್ 14 ಬರಲಿ 42. ಓಕೆ, ಇದನ್ನು ಸಾಲ್ವ್ ಮಾಡೋಣಂತ. ದೇರ್ ಫೋರ್ ಎ ಕ್ಯೂಬ್ ಈಸ್ ಈಕ್ವಲ್ ಟು ಇನ್ ಬ್ರಾಕೆಟ್ ಕೂಡ್ಸ್ಕೊಂಡು ತಗೋಣ. 4 + 2 + 2 6 8 ಅಂತ ಆಯಿತು. ನೆಕ್ಸ್ಟ್ ಇದೇನಪ್ಪ, ಈ 28 ಒಳಗೆ 8 ಹೋದ್ರೆ 20, 20 ಮತ್ತು 3 ಕೂಡಿಸು ಮೈನಸ್ 23 ಅಂತ ಆಯಿತು. ನೆಕ್ಸ್ಟ್ 28 ಒಳಗೆ 3 ತೆಗಿ 25, 20 32 32 ಕರೆಕ್ಟ್. ನೆಕ್ಸ್ಟ್ 14 14 30, 30 3 ತೆಗಿ 27. ನೆಕ್ಸ್ಟ್ ಎಲ್ಲಿ ಬರಬೇಕು 27, ಇಲ್ಲಿ ಬರಬೇಕಾಗಿತ್ತು. ನೆಕ್ಸ್ಟ್ 4 + 4 8, 8 ಒಳಗೆ 1 ಹೋದ್ರೆ 7 ಅಂತ ಬಂತು. 7 ಮೈನಸ್ 20 ಮೈನಸ್ 13 ಬರ್ದು. ನೆಕ್ಸ್ಟ್ 4 + 3 7, 7 ಒಳಗೆ 6 ಹೋದ್ರೆ 1 ಅಂತ ಬಂತು. ನೆಕ್ಸ್ಟ್ ಮೈನಸ್ 42 ಮೈನಸ್ 62 ಮೈನಸ್ 66 ಮೈನಸ್ 69 ಅಂತ ಬಂತು. ನೆಕ್ಸ್ಟ್ 7 + 9 ಎಷ್ಟಪ್ಪ, 10 16 16 42 42 52 58 58 ಅಂತ ಬಂತು. ಓಕೆ, ಏನಿದು ಎ ಕ್ಯೂಬ್ ಸಿಕ್ತು, ಆಮೇಲೆ ಎ ಸ್ಕ್ವೇರ್ ಸಿಕ್ತು. ಈಗೇನು ಮಾಡಬೇಕು, ಇಕ್ವೇಷನ್ ಒಳಗೆ ವ್ಯಾಲ್ಯೂ ಹಾಕ್ಕೊಂತ ಹೋಗೋಣಂತೆ. ಎ ಕ್ಯೂಬ್ ಮೈನಸ್ ಎ ಕ್ಯೂಬ್ ಒಂದ್ಸಲ ಬರ್ಕೋರಿ ನೀವು. ಎ ಕ್ಯೂಬ್ ಮೈನಸ್ 6a² ಪ್ಲಸ್ 5a ಪ್ಲಸ್ 11i = 0 ಅಂತ ಬರ್ರಿ. ಆಮೇಲೆ ಅದ್ರ ಬಳಿಕ ಎ ಕ್ಯೂಬ್ ಬರ್ಕೋತೀನಿ ಫಸ್ಟ್ ನಾನು. ಎ ಕ್ಯೂಬ್ ಏನದು 8 ಮೈನಸ್ 23 32, 7 27 ಮೈನಸ್ 13, 1 ಮೈನಸ್ 69 58 ಮೈನಸ್ 6 ಇಂಟು ಎ ಸ್ಕ್ವೇರ್. ವಾಟ್ ಈಸ್ ಎ ಸ್ಕ್ವೇರ್? 4 2 1 minus 3 8 minus 14, 7 minus 3 14. Next plus 5 into identity matrix. What is identity matrix? Identity A 5 into A 1 1 2 1 2 minus 1 1 minus 3 plus 3. Okay. Next ಇನ್ನೊಂದೇನು ಉಳಿತಪ್ಪ, ಇನ್ನೊಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಉಳಿತು. ಪ್ಲಸ್ 11 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 0 1 0 0 0 1 = 0 ಅಂತ ನಾವು ಪ್ರೂವ್ ಮಾಡಬೇಕು. ಚೆಕ್ ಮಾಡೋಣ. ಇಷ್ಟೆಲ್ಲ ಮಾಡಿದ್ದಕ್ಕೆ ಆನ್ಸರ್ ಬಂದರೆ ಚಲೋ, ಇಲ್ಲಾಂತಂದ್ರೆ ನೋಡೋಣ ಏನಾಗ್ತದೆ ಅಂತ. ಯಾಕೆ ಇನ್ ಬ್ರಾಕೆಟ್ 8 ಮೈನಸ್ ಮಲ್ಟಿಪ್ಲೈ ಮಾಡಿ ಇನ್ನೊಂದು ಸ್ವಲ್ಪ ಬರಿಬೋದು, ಇಲ್ಲ ಡೈರೆಕ್ಟ್ ಬರೋದು. 8 ಮೈನಸ್ 6 4 ಎಷ್ಟಪ್ಪ 20. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ, ಒಂದ್ಸಲ ಬರೆಯೋಣಂತ. 8 minus 23 32, 7 27 minus 13, 1 minus 69 58 minus in bracket 6 4 24, 2 6 12, 6 1 6 minus 6 3 18, 8 6 48, 14 14 84, next 7 6 42, 6 3 18, 14 84 in bracket plus in bracket 5 1 5 5 5 5 1 5 2 10 ಮೈನಸ್ 15 10 ಮೈನಸ್ 5 15 ಇನ್ ಬ್ರಾಕೆಟ್ ಪ್ಲಸ್ ಇನ್ ಬ್ರಾಕೆಟ್ 1 11 0 0 ಬಂತು. 0 11 0 0 0 11 ಅಂತ ಬರೆದ್ವಿ =0. ಚೆಕ್ ಮಾಡೋಣ ಈಗ. ಇನ್ ಬ್ರಾಕೆಟ್ 8 ಮೈನಸ್ 24 ಪ್ಲಸ್ 5 ಪ್ಲಸ್ 11. ಓಕೆ, ನೆಕ್ಸ್ಟ್ 7 minus 12 plus 5. Okay, 1 minus 6 plus 5. Okay,
ಪ್ಲಸ್ 0 ಬರಬೇಕಲ್ಲ, ಪ್ಲಸ್ 0 ಪ್ಲಸ್ 0 ಇಸ್ ಈಕ್ವಲ್ ಟು ಏನು ಬರಬೇಕು ಆನ್ಸರ್ 0 ಮ್ಯಾಟ್ರಿಕ್ಸ್ ಬರಬೇಕು. -23 ಮೈನಸ್ ಇಂಟು ಮೈನಸ್ ಪ್ಲಸ್ 18 ಪ್ಲಸ್ 5 ಪ್ಲಸ್ 0. ನೆಕ್ಸ್ಟ್ 27 ಮೈನಸ್ 48 ಪ್ಲಸ್ 11 ಪ್ಲಸ್ 10 ಪ್ಲಸ್ 11 28 38 48. ನೆಕ್ಸ್ಟ್ ಇಲ್ಲೇನು ಬರ್ತದಪ್ಪ, ಇಲ್ಲಿ -69 ಪ್ಲಸ್ 84 ಆಮೇಲೆ -15 ಪ್ಲಸ್ 0 ಪ್ಲಸ್ 0. ಓಕೆ, 79 84 ಬರ್ತೈತಿ. ನೆಕ್ಸ್ಟ್ 32 ಮೈನಸ್ 42 ಪ್ಲಸ್ 11 ಪ್ಲಸ್ 0. ನೆಕ್ಸ್ಟ್ ಇಲ್ಲಿ -13 ಪ್ಲಸ್ 18 ಮೈನಸ್ 5 ಪ್ಲಸ್ 0. ನೆಕ್ಸ್ಟ್ ಇಲ್ಲೇನು ಬರ್ತದೆ 58 ಮೈನಸ್ 84 ಪ್ಲಸ್ 15 ಪ್ಲಸ್ 11. ಓಕೆ, 58 68 73 84. ದಿಸ್ ಇನ್ ಬ್ರಾಕೆಟ್ ಏನಾಗ್ತದೆ ನೋಡಪ್ಪ, ಇಲ್ಲಿ 8 13 24 ಮೈನಸ್ 24 0 0 0 0 0 0 0 0 0 ಇಸ್ ಈಕ್ವಲ್ ಟು 0 0 0 0 0 0 0 0 0. ಹೆನ್ಸ್ ಪ್ರೂವ್ಡ್ ಅಂತ ನಾವು ಬರೆದ್ವಿ. ಇದೇನಾಯ್ತದು ಎ ಕ್ಯೂಬ್ ಮೈನಸ್ 6a² ಪ್ಲಸ್ 5a ಪ್ಲಸ್ 11 ಇಸ್ ಈಕ್ವಲ್ ಟು 0 ಅಂತ ನಾವು ಪ್ರೂವ್ ಮಾಡಿ ತೋರಿಸಿದ್ವಿ, ಶೋ ಮಾಡಿ ತೋರಿಸಿದ್ವಿ. ನೆಕ್ಸ್ಟ್ ಏನು ಮಾಡ್ಬೇಕು ನಾವೀಗ, ಎ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು ವಿತ್ ದ ಗಿವನ್ ಇಕ್ವೇಷನ್ ಬೈ ಟೇಕಿಂಗ್ ಗಿವನ್ ಇಕ್ವೇಷನ್ a cube minus 6a² plus 5a plus 11i is equal to 0. ಓಕೆ, ಪ್ಲಸ್ 11 ಆ ಕಡೆ ಕಳಿಸ್ತೀನಿ. a ಇಂಟು a² ಅಥವಾ a ಇಂಟು a ಮೈನಸ್ 6a ಇಂಟು a ಪ್ಲಸ್ 5a is equal to minus 11 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಟೇಕಿಂಗ್ a ಇನ್ವರ್ಸ್ ಆನ್ ಬೋತ್ ಸೈಡ್ಸ್ ಅಂತ ಬರೀರಿ. a inverse into a minus 6a inverse into a plus 5a inverse into a is equal to minus 11 a inverse into I. ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ, a inverse into a ಅಂದ್ರೆ ಏನಾಗ್ತದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗ್ತದೆ. ಐಡೆಂಟಿಟಿ ಇಂಟು a² ಮೈನಸ್ ಇಲ್ಲೇನಾಗುತ್ತಪ್ಪ 6 a inverse into a ಅಂತ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಂಟು a ಅಂತ ಆಯಿತು, ಪ್ಲಸ್ 5i ಅಂತ ಬಂತು ಇಸ್ ಈಕ್ವಲ್ ಟು ಮೈನಸ್ 11 ಎ ಇನ್ವರ್ಸ್ ಇಂಟು ಐ. ಎ ಇನ್ವರ್ಸ್ ಇಂಟು ಐ ಏನು ಬರ್ತದೆ, ಎ ಇನ್ವರ್ಸ್ ಬರ್ತದೆ. ನೆಕ್ಸ್ಟ್ ಇಲ್ಲೇನಾಯಿತು, ಐ ಇಂಟು a² ಅಂತಂದ್ರೆ a² ಬರಿತೀನಿ, ಮೈನಸ್ 6a ಪ್ಲಸ್ 5i ಮೈನಸ್ ಇಸ್ ಈಕ್ವಲ್ ಟು ಏನಪ್ಪ, ಮೈನಸ್ 11 ಎ ಇನ್ವರ್ಸ್ ಅಂತ ನಾವು ಬರೆದ್ವಿ. ನೆಕ್ಸ್ಟ್ ಏನಾಗ್ತದೆ, ಮೈನಸ್ 11 ಎ ಇನ್ವರ್ಸ್ ಈ ಕಡೆ ಕಳಿಸ್ತದೆ, ಡಿವಿಷನ್ ಆಗ್ತದೆ. 1 ಡಿವೈಡೆಡ್ ಬೈ ಮೈನಸ್ 11 ಇನ್ ಬ್ರಾಕೆಟ್ a² ಮೈನಸ್ 6a ಪ್ಲಸ್ 5i ಇಸ್ ಈಕ್ವಲ್ ಟು ಎ ಇನ್ವರ್ಸ್. ಮತ್ತೆ ಏನು ಮಾಡೋದು ನೀವು, a² ಬಂದಿತ್ತಲ್ಲ, a² ಒಳಗೆ ಮೈನಸ್ 6a ಪ್ಲಸ್ 5i ಅಂತ ಬರೆದು ಇದನ್ನು ಸಾಲ್ವ್ ಮಾಡಿ ಆಮೇಲೆ ಬೇರೆ ಇಟ್ಟರೆ ಅದೇನಾಗ್ತಪ್ಪ, ಎ ಇನ್ವರ್ಸ್ ಆಗ್ತದೆ. ಅಂದ್ರೆ ಮತ್ತೆ ನಾವು ಏನು ಮಾಡಬೇಕು, ಇಲ್ಲಿ a² ವ್ಯಾಲ್ಯೂ ಹಾಕಬೇಕು, ಮೈನಸ್ 6 ಇಂಟು ಎಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ 5 ಇಂಟು ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಎಲ್ಲ ಆ್ಯಡ್ ಮಾಡಬೇಕು. ಆನ್ಸರ್ ಏನು ಬರ್ತಲ್ಲ, ಆನ್ಸರ್ ಇಟ್ಬಿಟ್ರೆ ಅದು ಎ ಇನ್ವರ್ಸ್ ಆಗ್ತದೆ. ಇದು ಮುಂದಿನ ನೀವು ಮಾಡಬೇಕಾಗ್ತದೆ. ಓಕೆ, ಇದೇ ಥರ ನೆಕ್ಸ್ಟ್ ಕ್ವಶನ್ ಏನೈತಪ್ಪ, 16th ಕ್ವಶನ್ ಐತಿ. 16th ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಐತಿ. 17 and 18 ಕ್ವಶನ್ಸ್ಗಳು ಏನಾದವು ಟಿಕ್ ಮಾಡ್ಬೋದವ. ಆಲ್ರೆಡಿ ಅವು ನಿಮಗೆ ಗೊತ್ತದ ಆನ್ಸರ್. ಅದು ಗೊತ್ತಿಲ್ಲ ಅಂದರೂ ಕೂಡ ನಾನು ನಿಮ್ಗೆ CET ಕ್ಲಾಸಸ್ ಇದ್ದಾಗ ಹೇಳ್ಕೊಡ್ತೀನಂತೆ. ಓಕೆ, ದಿಸ್ ಕಂಪ್ಲೀಟ್ಸ್ ದಿ ಎಕ್ಸಸೈಸ್ ನಂಬರ್ 4.5. ನೆಕ್ಸ್ಟ್ ವಿಲ್ ಬಿ ಮೂವಿಂಗ್ ಆನ್ ಟು ದಿ ಎಕ್ಸಸೈಸ್ ನಂಬರ್ 4.6. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.